Hello students, welcome to our channel. Please subscribe to my channel. Okay, so in the last video we discussed about the fourth lesson, Oru Manishan, was written by Vaikam Muhammad Bashir. So this is the continued part of the lesson. So this is the second part. In the first part we discussed about the place and people. Okay, so there is a description about the place and people, and then about the narrator. Okay, so where he is going to work, and then what work he is going to do. Okay, so how he is going to teach English to migrant laborers. Okay, so what he is going to teach, like that. And also how he is going to save the money, ಹೇಗೆ ಅವನು ಹಣವನ್ನು ಸೇವನ್ನು ಮಾಡ್ತಾ ಇದ್ದ. ಸೊ ಇದೆಲ್ಲವನ್ನು ಸಹ ನಾವೇನು ಮಾಡ್ದೋ, ಸೊ ಕಳೆದ ವಿಡಿಯೋದಲ್ಲಿ ನಾವು ನೋಡ್ತಾ ಬಂದು. ಓಕೆ, ಬಟ್ ನೌ ವಿ ವಿಲ್ ಮೂವ್ ಟು the next part of the video. So here, one day I got up at 4 p.m. as usual. I finished my daily chores and stepped out for my tea and a meal. Look at this one. One day I got up at 4 p.m. as usual. I already told you. Okay, so ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಎವ್ರಿ ಡೇ, ಓಕೆ, ಸೊ ಪ್ರತಿದಿನ ಅವನೇನು ಮಾಡ್ತಾನೆ, ಸೊ ಸಂಜೆವರೆಗೂ ಮಲಗಿರ್ತಾನೆ ಅಂತಕ್ಕಂಥದ್ದು. ಇನ್ ದೋಸ್ ಡೇಸ್ ಐ ವುಡ್ ಸ್ಲೀಪ್ ಆಲ್ ಡೇ ಆ್ಯಂಡ್ ವೇಕ್ ಅಪ್ ಅಟ್ 4 in the evening. ನಮ್ಗೆ ಆಲ್ರೆಡಿ ಗೊತ್ತಿದೆ. ಓಕೆ, ಪ್ರತಿದಿನ ಎಷ್ಟು ಗಂಟೆಗೆ ಎದ್ದೇಳ್ತಾನೆ, ಸಂಜೆ 4 ಗಂಟೆಗೆ ಎದ್ದೇಳ್ತಾನೆ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಸೊ ಅದೇ ರೀತಿಯಾಗಿ ಒಂದು ದಿನ ಅವನು 4 ಗಂಟೆಗೆ ಎದ್ದೇಳ್ತಾನೆ ಆ್ಯಸ್ ಯೂಶುವಲ್. ಓಕೆ, ಐ ಫಿನಿಶ್ಡ್ ಮೈ ಡೈಲಿ ಚೋರ್ಸ್, ಅಂದರೆ ಮನೆಯಲ್ಲಿ ಏನೇನು ಕೆಲಸ ಇರುತ್ತೆ ಸಣ್ಣ ಪುಟ್ಟ, ಸೊ ಆ ಒಂದು ಮನೆಗೆಲಸ ಎಲ್ಲವನ್ನು ಸಹ, ಡೈಲಿ ಚೋರ್ಸ್ ಮೀನ್ಸ್ ಹಿಯರ್ ದಿನಚರಿಗಳು, ದಿನದಲ್ಲಿರ್ತಕ್ಕಂಥ ಒಂದು ಸಣ್ಣ ಪುಟ್ಟ ಕೆಲಸಗಳೇನಿರುತ್ತೆ, ಸೊ ಒಂದು ಮನೆಗೆಲಸ ಎಲ್ಲವನ್ನು ಸಹ ಏನು ಮಾಡ್ತಾನೆ ಅವನು ಮುಗಿಸ್ತಾ ಹೋಗ್ತಾನೆ. ಆ್ಯಂಡ್ ಸ್ಟೆಪ್ಡ್ ಔಟ್ ಫಾರ್ ಮೈ ಟೀ ಆ್ಯಂಡ್ ಎ ಮೀಲ್. ಲುಕ್ ಅಟ್ ದೇರ್, ಸ್ಟೆಪ್ಡ್ ಔಟ್ ಮೀನ್ಸ್ ಈ ಗೋ ಔಟ್ಸೈಡ್, ಆಚೆ ಹೋಗ್ಬೇಕೀಗ. ಓಕೆ, ಯಾವುದಕ್ಕೋಸ್ಕರ? ಫಾರ್ ಮೈ ಟೀ ಅಂದರೆ ಟೀಯನ್ನು ಕುಡಿಯೋದಕ್ಕೋಸ್ಕರ, ಆ್ಯಂಡ್ ಎ ಮೀಲ್ ಅಂದರೆ ಊಟವನ್ನು ಮಾಡೋದಕ್ಕೋಸ್ಕರ. ಈಗ ಆಲ್ರೆಡಿ 4 ಗಂಟೆ ಆಗಿದೆ, ಈವ್ನಿಂಗ್ ಆಗಿದೆ. ಸೊ ಇಲ್ಲಿ ಒಂದು ಮಧ್ಯಾಹ್ನದ ಊಟವನ್ನು ಮತ್ತು ಮಾರ್ನಿಂಗ್ ಟೀಯನ್ನು ಎಕ್ಸ್ಪೆನ್ಸನ್ನು ಉಳಿಸೋದಕ್ಕೋಸ್ಕರ ಅವನು ಎವ್ರಿ ಡೇ 4 ಗಂಟೆಗೆ ಎದ್ದೇಳ್ತಾ ಇರ್ತಾನೆ. ಓಕೆ, ಸೊ ಈಗ 4 ಗಂಟೆಗೆ ಎದ್ದಿದ್ದಾನೆ. ಸ್ಟೆಪ್ಡ್ ಔಟ್ ಫಾರ್ ಮೈ ಟೀ ಆ್ಯಂಡ್ ಎ ಮೀಲ್, ಆಚೆ ಹೋಗ್ತಾ ಇದ್ದಾನೆ. ಈಗ ಯಾವ ಒಂದು ಕಾರಣಕ್ಕೆ ಆಚೆ ಹೋಗ್ತಾ ಇದ್ದಾನೆ? ಟೀಯನ್ನು ಕುಡಿಬೇಕು ಮತ್ತು ಊಟವನ್ನು ಮಾಡಬೇಕು. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಟ್ ಐ ವಾಸ್ ಡ್ರೆಸ್ಡ್ ಇನ್ ಎ ಸೂಟ್. ಜಸ್ಟ್ ಆಲ್ ಆಫ್ ಯು ಗೆಟ್ ಇಮ್ಯಾಜಿನ್. ಓಕೆ, ಸೊ ಇಯರ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್, ಇಮೇಜನ್ನು ಮಾಡ್ಕೊಳ್ತಾ ಹೋಗಿ ಇಲ್ಲಿ. ಓಕೆ, ಇಲ್ಲಿ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಟ್ ಐ ವಾಸ್ ಡ್ರೆಸ್ಡ್ ಇನ್ ಎ ಸೂಟ್. ಸೂಟ್ ಮೀನ್ಸ್ ಒಂದು ಕೋಟನ್ನು, ಸೂಟನ್ನು ಹಾಕ್ಕೊಂಡು ರೆಡಿಯಾಗಿದ್ದಾನೆ. ಆ ರೀತಿಯಾಗಿರ್ತಕ್ಕಂಥ ಒಂದು ಡ್ರೆಸ್ಸನ್ನು ಹಾಕ್ಕೊಂಡಿದ್ದಾನೆ. ಓಕೆ, ಟಿಪ್ ಟಾಪ್ ಆಗಿ. ಓಕೆ, ಐ ಹ್ಯಾಡ್ ಎ ವ್ಯಾಲೆಟ್ ಇನ್ ಮೈ ಕೋಟ್ ಪಾಕೆಟ್. ನೋಡಿ, ಸೊ ಇಲ್ಲಿ ಇದು ಅಂಡರ್ಲೈನ್ ಮಾಡ್ಕೊಳ್ಳಿ. ಐ ಹ್ಯಾಡ್ ಎ ವ್ಯಾಲೆಟ್ ಇನ್ ಮೈ ಕೋಟ್ ಪಾಕೆಟ್. ಅವನ ಒಂದು ಕೋಟ್ನಲ್ಲಿ ಏನಿದೆ, ಸೂಟನ್ನು ಧರಿಸಿದ್ದಾನೆ, ಅವನ ಕೋಟ್ನಲ್ಲಿ ಒಂದು ವ್ಯಾಲೆಟ್ ಇದೆ. ಓಕೆ, ಐ ಹ್ಯಾಡ್ ಎ ವ್ಯಾಲೆಟ್ ಇನ್ ಮೈ ಕೋಟ್ ಪಾಕೆಟ್. ಅಂಡರ್ಲೈನ್ ದಿಸ್ ಒನ್, ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ ಜಂಬಲ್ಡ್ ಸೆಗ್ಮೆಂಟ್ಸ್. ಓಕೆ, ಐ ಹ್ಯಾಡ್ 14 rupees ಇನ್ ಇಟ್. ಆ ಒಂದು ವ್ಯಾಲೆಟ್ ಅಂದರೆ ಇಲ್ಲಿ ಪರ್ಸ್ ಅಂತ, ಆ ಒಂದು ಪರ್ಸಲ್ಲಿ ಎಷ್ಟು ಹಣ ಇದೆ? ಸೊ ದಟ್ ಈಸ್ ಐ ಹ್ಯಾಡ್ 14 rupees, ಅಂದರೆ 14 ರೂಪಾಯಿಗಳು ಅಂತಕ್ಕಂಥದ್ದು. ನಮಗಿಲ್ಲಿ 1 ಆನಾಸ್ ಆ್ಯಂಡ್ 4 ಆನಾಸ್ ಅಂತ ಬಂತು. ಅಲ್ಲಿ ಆಣೆ, ಒಂದು ಆಣೆಯಿಂದ 4 ಆಣೆಯನ್ನು ಕೊಡ್ತಾ ಹೋಗಬೇಕಾಗುತ್ತೆ ಒಂದು ಅಡ್ರೆಸ್, ಫಾರ್ ರೈಟಿಂಗ್ ಆ್ಯನ್ ಅಡ್ರೆಸ್ಗೆ. ಬಟ್ ಇಲ್ಲಿ ಐ ಹ್ಯಾಡ್ 14 rupees ಇನ್ ಇಟ್. ಅವನ ಪರ್ಸ್ನಲ್ಲಿ ವ್ಯಾಲೆಟಲ್ಲಿ 14 ರೂಪಾಯಿಗಳು ಮಾತ್ರ ಇರುತ್ತೆ. ಓಕೆ, ಸೊ ಯಾವುದಕ್ಕೋಸ್ಕರ 14 ರೂಪಾಯಿ ಇರುತ್ತೆ ಅಂತ ಹೇಳಿದ್ರೆ, ಮೈ ಲೈಫ್ ಸೇವಿಂಗ್ಸ್ ಅಟ್ ದಟ್ ಟೈಮ್. ಆ ಒಂದು ಸಮಯ ಏನಿತ್ತು, ಸೊ ಆ ಒಂದು ಸಮಯದಲ್ಲಿ ಅವನ ಒಂದು ಜೀವನವನ್ನು ಸಾಗಿಸೋದಕ್ಕೆ. ಓಕೆ, ಸೊ ಕೇವಲ 14 ರೂಪಾಯಿಗಳು ಅವನ ಪರ್ಸ್ನಲ್ಲಿರುತ್ತೆ. ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಒನ್? ಓಕೆ, ಜಸ್ಟ್ ಆಲ್ ಆಫ್ ಇಮ್ಯಾಜಿನ್. ಓಕೆ, ಸೊ ದಟ್ ಈಸ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಟ್ ಐ ವಾಸ್ ಡ್ರೆಸ್ಡ್ ಇನ್ ಎ ಸೂಟ್. ಅಂದರೆ ಒಬ್ಬ ವ್ಯಕ್ತಿ, ನರೇಟರು, ಒಂದು ರೀತಿಯಾಗಿ ಸೂಟು ಬೂಟನ್ನು ಹಾಕ್ಕೊಂಡು ರೆಡಿಯಾಗಿದ್ದಾನೆ. ಈಗ ಅವನ ಒಂದು ಕೋಟ್ ಪಾಕೆಟಲ್ಲಿ ಒಂದು ವ್ಯಾಲೆಟ್ ಇದೆ. ಆ ಒಂದು ವ್ಯಾಲೆಟಲ್ಲಿ 14 ರೂಪಾಯಿಗಳಿದೆ. ಅವನ ಒಂದು ಜೀವನವನ್ನು ನಡೆಸೋದಕ್ಕೋಸ್ಕರ 14 ರೂಪಾಯಿಗಳಿದೆ. ಓಕೆ, ಮೈ ಲೈಫ್ ಸೇವಿಂಗ್ಸ್ ಅಟ್ ದ ಟೈಮ್. ಐ ಎಂಟರ್ಡ್ ಎ ಕ್ರೌಡೆಡ್ ರೆಸ್ಟೋರೆಂಟ್. ನೋಡಿ, ಈಗ ಎಲ್ಲಿಗೆ ಹೋಗ್ತಾ ಇದ್ದಾನೆ? ಎಂಟರ್ಡ್ ಎ ಕ್ರೌಡೆಡ್ ರೆಸ್ಟೋರೆಂಟ್ ಅಂದರೆ ಒಂದು ಜನ ದಟ್ಟಣೆಯಿಂದ ತುಂಬಿರ್ತಕ್ಕಂಥ ಒಂದು ರೆಸ್ಟೋರೆಂಟ್. ಓಕೆ, ಸೊ ಒಂದು ರೆಸ್ಟೋರೆಂಟ್ಗೆ ಇಲ್ಲಿ ಹೋಗ್ತಾ ಇದ್ದಾನೆ, ಅಂದರೆ ಉಪಹಾರ ಮಂದಿರ ಅಂತ ನಾವಿಲ್ಲಿ ತಿಳ್ಕೊಬೋದು ರೆಸ್ಟೋರೆಂಟ್ ಅಂತ ಹೇಳಿದ್ರೆ. ಓಕೆ, ಐ ಎಂಟರ್ಡ್ ಎ ಕ್ರೌಡೆಡ್ ರೆಸ್ಟೋರೆಂಟ್, ಹೋಗಿದ್ದಾನೀಗ. ಐ ಏಟ್ ಎ ಫುಲ್ ಮೀಲ್ ಕನ್ಸಿಸ್ಟಿಂಗ್ ಆಫ್ ಚಪಾತೀಸ್ ಆ್ಯಂಡ್ ಮೀಟ್ ಕರಿ. ಅಂಡರ್ಲೈನ್ ದಿಸ್ ಒನ್. ಓಕೆ, ಐ ಏಟ್ ಎ ಫುಲ್ ಮೀಲ್ ಅಂದರೆ ಒಂದು ಊಟವನ್ನು ಅವನೇನು ಮಾಡಿದ್ದಾನೆ ಫುಲ್ ಮೀಲ್. ಸೊ ದಟ್ ಈಸ್ ಕನ್ಸಿಸ್ಟಿಂಗ್ ಆಫ್ ಚಪಾತೀಸ್
ಆ ಊಟದಲ್ಲಿ ಏನನ್ನ ಒಳಗೊಂಡಿದೆ? ಸೊ ದಟ್ ಈಸ್ ಕನ್ಸಿಸ್ಟಿಂಗ್ ಆಫ್ ಚಪಾತೀಸ್, 2 ಇರ್ಬೋದು, 3 ಇರ್ಬೋದು, 4 ಇರ್ಬೋದು, ಎಷ್ಟೋ ಚಪಾತೀಸನ್ನು ಒಳಗೊಂಡಿದೆ. ಆ್ಯಂಡ್ ಮೀಟ್ ಕರಿ ಅಂದರೆ ಒಂದು ಮಾಂಸ ಅಂತಕ್ಕಂಥದ್ದು. ಓಕೆ, ಸೊ ಮಾಂಸದ ಒಂದು ಕರಿ ಫ್ರೈ, ಸೊ ಅದನ್ನೇನು ಮಾಡಿದ್ದಾನೆ ಅವನು ತಿಂದಿದ್ದಾನೆ. ಆ ಒಂದು ಊಟ ಇವನ್ನ ಒಳಗೊಂಡಿತ್ತು ಅಂತಕ್ಕಂಥದ್ದು. ಐ ಏಟ್ ತಿಂದ ಯಾವುದನ್ನ? ಎ ಮೀಲ್ ಕನ್ಸಿಸ್ಟಿಂಗ್ ಆಫ್ ಚಪಾತೀಸ್ ಆ್ಯಂಡ್ ಮೀಟ್ ಕರಿ. ಐ ಡ್ರ್ಯಾಂಕ್ ಟೀ ಆಸ್ ವೆಲ್ ಆಫ್ಟರ್ ದಟ್ ಮೀಲ್ ಆರ್ ದ ಡಿನ್ನರ್. ಐ ಡ್ರ್ಯಾಂಕ್ ಟೀ ಆಸ್ ವೆಲ್. ಅದಾದ ನಂತರದಲ್ಲಿ ಏನನ್ನು ಮಾಡ್ತಾನೆ ಅವನು? ಒಂದು ಟೀಯನ್ನು ಕುಡಿತಾನೆ. ಓಕೆ, ಸೊ ದಟ್ ಈಸ್ ಎ ಕಪ್ ಆಫ್ ಟೀ. ಐ ಡ್ರ್ಯಾಂಕ್ ಟೀ ಆಸ್ ವೆಲ್. ದ ಬಿಲ್ ಕೇಮ್ to 11 annas. What was the bill? So that is 11 annas. ಸೊ ಈಗ ಅವನು ಏನು ಮಾಡಿದ್ದಾನೆ? ಚಪಾತಿಯನ್ನು ತಿಂದಿದ್ದಾನೆ, ಮೀಟ್ ಕರಿಯನ್ನು ತಿಂದಿದ್ದಾನೆ, ಫುಲ್ ಮೀಲನ್ನು. ಓಕೆ, ಸೊ ಇಟ್ ಡ್ರ್ಯಾಂಕ್ ಟೀ ಆಸ್ ವೆಲ್. ಅದಾದಮೇಲೆ ಒಂದು ಟೀಯನ್ನು ಕುಡಿದಿದ್ದಾನೆ. ದ ಬಿಲ್ ಕೇಮ್ ಟು 11 annas. ಬಿಲ್ ಎಷ್ಟು ಬಂತೀಗ? ಸೊ 11 ಆಣೆ ಅಂತಕ್ಕಂಥದ್ದು. ಅವನ ಜೋಬಲ್ಲಿ ಎಷ್ಟಿತ್ತು ಹಾಗಾದರೆ? ಸೊ ಈ ಹ್ಯಾಡ್ 14 rupees ಇನ್ ಇಸ್ ವ್ಯಾಲೆಟ್. ಅವನ ವ್ಯಾಲೆಟಲ್ಲಿ 14 ರೂಪಾಯಿಗಳಿತ್ತು. ಓಕೆ, ಸೊ ದಟ್ ಈಸ್ for his life savings at that time. But now the bill came like this. So that is the bill came to 11 annas. ಈಗ 11 ಆಣೆ ಮಾತ್ರ ಬಿಲ್ ಬಂದಿದೆ. ಸೊ ಈಗ ಅವನು ಬಿಲ್ಲನ್ನು ಕೊಡಬೇಕು. ಅವನ ಹತ್ರ 14 ರೂಪಾಯಿ ಇದೆ, ಆದರೆ ಇವನಿಗೆ 11 ಆಣೆ ಬಿಲ್ಲನ್ನು ಕೊಡಬೇಕು. ಅಬ್ಸರ್ವ್ ಮಾಡಿ. ಸೊ ದಟ್ ಈಸ್ ಎ ಕ್ರೌಡೆಡ್ ರೆಸ್ಟೋರೆಂಟ್. ಐ ಪುಟ್ ಮೈ ಹ್ಯಾಂಡ್ ಇನ್ ಮೈ ಕೋಟ್ ಪಾಕೆಟ್ ಟು ಪೇ ಇಟ್. ಈಗೇನು ಮಾಡ್ತಾ ಇದ್ದಾನೆ ಅವನು? 11 ಆಣೆ ಬಿಲ್ಲನ್ನು ಕೊಡಬೇಕು. ಸೊ ದಟ್ಸ್ ವೈ ಇಸ್ ಗೋಯಿಂಗ್ ಟು ಪುಟ್ ಹಿಸ್ ಹ್ಯಾಂಡ್ in his coat pocket to pay it. ಆ ಒಂದು ಬಿಲ್ಲನ್ನು ಕೊಡೋದಕ್ಕೆ ಸೊ ಅವನ ಜೋಬೊಳಗಡೆ ಕೈಯನ್ನು ಹಾಕ್ತಾನೆ. ಐ ಬಿಗ್ಯಾನ್ ಸ್ವೆಟಿಂಗ್ profusely and almost digested in an instant all that I had eaten. The reason was my wallet was not there. Look at this one. I began sweating. Sweating ಅಂದರೆ ಬೆವರೋದು. ಅವನಿಗೆ ಬೆವರೋದಕ್ಕೆ ಸ್ಟಾರ್ಟನ್ನು ಮಾಡ್ತಾ ಹೋಗ್ತಾನೆ. ಯಾಕೆ ಬೆವರೋದಕ್ಕೆ ಸ್ಟಾರ್ಟನ್ನು ಮಾಡ್ತಾ ಹೋಗ್ತಾನೆ? ನೋಡಿ ಇಲ್ಲಿ, ಪ್ರೊಫಸ್ಲಿ ಮೀನ್ಸ್ ಏರಳವಾಗಿ, ಹೆಚ್ಚಾಗಿ ಅಂತಕ್ಕಂಥದ್ದು. ಓಕೆ, ಸೊ ದಟ್ ಈಸ್ ಇಯರ್ ದ ಅನ್ಬೌಂಡೆಡ್, ಅಪಾರವಾಗಿ ಒಂದೇ ಸಲ ಬೆವರು ಕಿತ್ಕೊಳ್ತಾ ಹೋಗುತ್ತೆ. ಯಾಕೆ ಬೆವರು ಕಿತ್ಕೊಳ್ತಾ ಹೋಗುತ್ತೆ? ಈಗ ಬಿಲ್ ಬಂದಿದೆ, ಸೊ ಅವ್ನ ಜೋಬೊಳಗಡೆ ಕೈ ಹಾಕಿದ್ದಾನೆ. ಈ ಬಿಗ್ಯಾನ್ ಸ್ವೆಟಿಂಗ್ ಪ್ರೊಫಸ್ಲಿ ಅಂಡ್ ಆಲ್ಮೋಸ್ಟ್ ಡೈಜೆಸ್ಟೆಡ್ ಇನ್ ಆನ್ ಇನ್ಸ್ಟ್ಯಾಂಟ್ ಆಲ್ ದಟ್ ಐ ಹ್ಯಾಡ್ ಈಟನ್. ಲುಕ್ ಆಲ್ಮೋಸ್ಟ್ ಡೈಜೆಸ್ಟೆಡ್. ಡೈಜೆಸ್ಟ್ ಮೀನ್ಸ್ ಕರ್ಗೋಗ್ತಕ್ಕಂಥದ್ದು, ಅಂದರೆ ಒಂದು ಪಚನ ಕ್ರಿಯೆ ಅಂತ ನಾವು ಇಲ್ಲಿ ಕರಿತಾ ಹೋಗ್ತೀವಿ. ಓಕೆ, ಸೊ ಅವನೇನು ತಿಂದಿದ್ದ? ಸೊ ದಟ್ ಈಸ್ ಎ ಫುಲ್ ಮೀಲ್ ಕನ್ಸಿಸ್ಟಿಂಗ್ ಆಫ್ ಚಪಾತೀಸ್ ಅಂಡ್ ಮೀಟ್ ಕರಿ. ಈ ಡ್ರ್ಯಾಂಕ್ ಟೀ ಆಸ್ ವೆಲ್. ಸೊ ದಟ್ ಈಸ್ ದ ಹೋಲ್ ಥಿಂಗ್. ಆಲ್ಮೋಸ್ಟ್ ಡೈಜೆಸ್ಟೆಡ್ ಇನ್ ಆನ್ ಇನ್ಸ್ಟಂಟ್. ಇನ್ಸ್ಟಂಟ್ ಮೀನ್ಸ್ ಇನ್ ಎ ಮಿನಿಟ್, ವಿತ್ ಇನ್ ಎ ಮಿನಿಟ್, ಒಂದೇ ಒಂದು ಕ್ಷಣದಲ್ಲಿ ಅವ್ನು ತಿಂದಿರ್ತಕ್ಕಂಥ ಎಲ್ಲವೂ ಏನಾಗುತ್ತೆ? ಕರ್ಗೋಗುತ್ತೆ. ಸೊ ದ ರೀಸನ್, ವಾಟ್ ವಾಸ್ ದ ರೀಸನ್? ದ ರೀಸನ್ ವಾಸ್ ಮೈ ವ್ಯಾಲೆಟ್ ವಾಸ್ ನಾಟ್ ದೇರ್. ಅವನ ಜೋಬಲ್ಲಿರ್ತಕ್ಕಂಥ ಕೋಟ್ ಪಾಕೆಟ್ನಲ್ಲಿರ್ತಕ್ಕಂಥ ಒಂದು ವ್ಯಾಲೆಟು ಇರೋದಿಲ್ಲ, ಅವನ ಪರ್ಸು ಇರೋದಿಲ್ಲ. ಸೊ ದಟ್ಸ್ ವೈ ಐ ಬಿಗ್ಯಾನ್ ಸ್ವೆಟಿಂಗ್ ಪ್ರೊಫಸ್ಲಿ ಅಂಡ್ ಆಲ್ಮೋಸ್ಟ್ ಡೈಜೆಸ್ಟೆಡ್ ಇನ್ ಆನ್ ಇನ್ಸ್ಟಂಟ್ ಆಲ್ ದಟ್ ಐ ಹ್ಯಾಡ್ ಈಟನ್. ದ ರೀಸನ್ ವಾಸ್ ಮೈ ವ್ಯಾಲೆಟ್ ವಾಸ್ ನಾಟ್ ದೇರ್. ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಒನ್? Yes, look at this one. I said, it means the narrator said, someone has picked my pocket and taken away my wallet. Look at that. So here, ಅವನಿಗೆ ಮಾತ್ರ ರೀಸನ್ ಗೊತ್ತು. ಈಗ ಯಾರಾದರೂ ದುಡ್ಡು ಕಳ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಟಿಕೆಟ್ ಕಲೆಕ್ಟರ್ ಬರ್ತಾನೆ. ಈಗ ಬಸ್ ಹತ್ತಿರ್ತೀರ, ಟಿಕೆಟ್ ತೊಗೊಂಡಿರ್ತೀರ, ಟಿಕೆಟ್ ಕಳೆದೋಗುತ್ತೆ, ಗಾಳಿಲೆಲ್ಲ ಕಿಟಕಿ ಹೊರಟೋಗುತ್ತೆ, ಯಾರೋ ಬರಲ್ಲ ಅಂತ ಕೂತ್ಕೊಂಡ್ಬಿಡ್ತೀರ. ಅವಾಗ ಏನಾಗುತ್ತೆ? ಯಾರೋ ಚೆಕಿಂಗ್ನವ್ರು ಬಂದುಬಿಡ್ತಾರೆ. ನಾವು ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ಅವ್ರು ಕೇಳಲ್ಲ, ಟಿಕೆಟ್ ಎಲ್ಲಿ ಅಂತ ಕೇಳ್ತಾರೆ. ಸೊ ಹಾಗಾದರೆ ನೋಡಿ, ಇಲ್ಲಿ ಅವ್ನು ಕೋಟ್ ಪಾಕೆಟ್ ಒಳಗಡೆ ಇಟ್ಕೊಂಡಿರ್ತಕ್ಕಂಥ ವ್ಯಾಲೆಟ್ ಅವನಿಗೆ ಮಾತ್ರ ಗೊತ್ತು. ಅದರಲ್ಲಿ 14 ರೂಪಾಯಿ ಇತ್ತು ಅನ್ನೋದು ಅವನಿಗೆ ಗೊತ್ತು. ಆದರೆ ಅಲ್ಲಿ ಕೊಡೋದಕ್ಕೆ ಹೋದಾಗ ಸೊ ಅವ್ನು ಹೇಳ್ಬೇಕಾಗಿರ್ತಕ್ಕಂಥ ಕಾರಣ ಏನು? ದ ರೀಸನ್ ವಾಸ್ ಮೈ ವ್ಯಾಲೆಟ್ ವಾಸ್ ನಾಟ್ ದೇರ್. ಓಕೆ, ಅವನ ಜೋಬ್ನಲ್ಲಿ ಈಗ ಇಲ್ಲ ವ್ಯಾಲೆಟ್ಟು. ಅದಕ್ಕೆ ಅವ್ನು ನಿಜವನ್ನು ಹೇಳ್ತಾ ಇದ್ದಾನೆ ಇಲ್ಲಿ. ಆದರೆ ನೋಡೋಣ ಏನಾಗುತ್ತೆ. ಐ ಸೆಡ್ ಸಮ್ವನ್ ಹ್ಯಾಸ್ ಪಿಕ್ಡ್ ಮೈ ಪಾಕೆಟ್ ಆ್ಯಂಡ್ ಟೇಕನ್ ಅವೇ ಮೈ ವ್ಯಾಲೆಟ್. ಯಾರೋ ಒಬ್ರು ನನ್ನ ಪಾಕೆಟನ್ನು ತೆಗೆದುಕೊಂಡು ಹೋಗಿದ್ದಾರೆ, ಪಿಕ್ ಪಾಕೆಟನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ನಾವು ಇಲ್ಲಿ ಹೇಳ್ತಾ ಹೋಗ್ತಾನೆ. ಐ ಆಲ್ರೆಡಿ ಟೋಲ್ಡ್ ಯು. ಓಕೆ, ಸೊ ವಾಟ್ ವರ್ ದ ಡೈಲಿ ಅಕರೆನ್ಸಸ್? ಸೊ ದಟ್ ಈಸ್ ದ ಮರ್ಡರ್, ರಾಬರಿ, ಪಿಕ್ ಪಾಕೆಟಿಂಗ್. ದೀಸ್ ವರ್ ಡೈಲಿ ಅಕರೆನ್ಸಸ್ ಇನ್ ದಟ್ ಪ್ಲೇಸ್. Okay, so in the first video we discussed about this one. And then it was a very busy restaurant. The owner gave a loud guffaw. Look at there, guffaw, startling everyone around. Nodili, it was a very busy restaurant. I already told you. Okay, so on the busy restaurant, it is a crowded restaurant.
ಓಕೆ, ತುಂಬ ಬ್ಯುಸಿಯಾಗಿರ್ತಕ್ಕಂಥ ಒಂದು ರೆಸ್ಟೋರೆಂಟ್ ಅದು. ದ ಓನರ್ ಗೇವ್ ಎ ಲೌಡ್ ಗಫಾ. ಲೌಡ್ ಗಫಾ ಮೀನ್ಸ್ ಅಂದರೆ ಜೋರಾಗಿ ಏನು ಮಾಡ್ತಾ ಇದ್ದಾನೆ, ಕೇಕೆ ಹಾಕೊಂಡು ನಗ್ತಾ ಇದ್ದಾನೆ. ಲಾಫ್, ಗಫಾ ಮೀನ್ಸ್ ಹಿಯರ್ ದ ಲಾಫ್, ಇಟ್ಸ್ ಅ ಲೌಡ್ ಲಾಫ್ ಲೈಕ್ ದಿಸ್. ಓಕೆ, ಸೊ ದಟ್ ಈಸ್ ದ ಸ್ಟಾರ್ಟ್ಲಿಂಗ್. ಸ್ಟಾರ್ಟ್ಲಿಂಗ್ ಮೀನ್ಸ್ ಫ್ರೈಟನ್ಡ್, ಅಂದರೆ ಬೆಚ್ಚ ಬೀಳಿಸ್ತಕ್ಕಂಥದ್ದು. ಎಲ್ಲೋ ನಿಂತ್ಕೊಂಡಿರ್ತೀರಾ ಬಸ್ ಸ್ಟ್ಯಾಂಡಲ್ಲೋ ಅಥವಾ ಎಲ್ಲೋ, ಜೋರಾಗಿ ಏನು ಮಾಡೋದು, ಜೋರಾಗಿ ನಗ್ತಕ್ಕಂಥದ್ದು. ಯಾರೋ ಜೋರಾಗಿ ನಗ್ತಾ ಇದ್ದಾನೆ ಒಬ್ಬನೇ, ಸೊ ಏನಾಗುತ್ತೆ, ಇಲ್ಲಿ ಇವನು ಬ್ಯಾಕ್ ಪೆಂಗಾಡ್ತಾ ಇದ್ದಾನೆ, ಒಬ್ಬ ಹುಚ್ಚ ಇವನು ಅಂತಕ್ಕಂಥದ್ದು. ದ ಓನರ್ ಗೇವ್ ಎ ಲೌಡ್ ಗಫಾ ಸ್ಟಾರ್ಟ್ಲಿಂಗ್ ಎವ್ರಿ ಒನ್ ಅರೌಂಡ್. ಎಲ್ರಿಗೂ ಏನಾಗುತ್ತೆ, ಒಂದು ರೀತಿಯಾಗಿ ದಿಗ್ಭ್ರಮೆ ಆಗ್ತಾ ಹೋಗುತ್ತೆ, ಎಲ್ಲರೂ ಚಕಿತಗೊಳ್ತಾ ಹೋಗ್ತಾರೆ, ಯಾಕೆ ಈ ರೀತಿಯಾಗಿ ನಗ್ತಾ ಇದ್ದಾನೆ ಓನರು ಅಂತ ಹೇಳ್ಬಿಟ್ಟು. ಎವ್ರಿ ಒನ್ ಅರೌಂಡ್, ಯಾರು ಅವನು ಸುತ್ತಮುತ್ತ ಇದ್ರು ಎಲ್ಲರೂ ಸಹ ಅವನ ಕಡೆ ತಿರುಗ್ತಾರೆ. ಆ್ಯಂಡ್ he caught me, look at there, who is here? He, so the owner of that restaurant, okay, busy restaurant, crowded restaurant. He caught me by the lapels of my coat and shaking me cried, look at this one, he caught hold me by the lapels. Lapels means suit, I already told you, suit, ಅವ್ನು ಸೂಟನ್ನು ಧರಿಸ್ಕೊಂಡಿರ್ತಾನೆ, ಆ ಒಂದು ಲೇಪಲ್ಸ್ ಅನ್ನು ಇಟ್ಕೊಂಡಿದ್ದಾನೆ, ಕೊಳ್ಪಟ್ಟೆಯನ್ನು ಇಟ್ಕೊಂಡಿದ್ದಾನೆ, ಆಫ್ ಮೈ ಕೋಟ್ ಆ್ಯಂಡ್ ಶೇಕಿಂಗ್ ಮೀ, ಅಳ್ಳಾಡಿಸ್ತಾ ಇದ್ದಾನೆ. ಕೊಳ್ಪಟ್ಟೆ ಇಟ್ಕೊಂಡು ಅಳ್ಳಾಡ್ಸೋದು ಹೇಗೆ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ. ಆ್ಯಂಡ್ ಕ್ರೈಡ್, ಕೂಗಿ ಹೇಳ್ತಾ ಇದ್ದಾನೆ, ಕಿರಿಸ್ತಾ ಇದ್ದಾನೆ. ದಿಸ್ ಟ್ರಿಕ್ ವೋಂಟ್ ವರ್ಕ್ ಹಿಯರ್, ಪುಟ್ ದ ಮನಿ ಡೌನ್ ಆ್ಯಂಡ್ ಗೋ ಆರ್ ಎಲ್ಸ್ ಐ ವಿಲ್ ಗೌಜ್ ಯುವರ್ ಐಸ್ ಔಟ್. ಲುಕ್ ಅಟ್ ದಿಸ್ ಒನ್. ಓಕೆ, ಸೊ ಲೈಕ್ ದಟ್ ಈಸ್ ಗೋನ್ ಟು ಕ್ರೈ ಔಟ್, ಜೋರಾಗಿ ಕಿರಿಚ್ಕೊಂಡು ಹೇಳ್ತಾ ಇದ್ದಾನೆ. ದಿಸ್ ಟ್ರಿಕ್ ವೋಂಟ್ ವರ್ಕ್ ಹಿಯರ್, ನೀನು ಮಾಡ್ತಾ ಇರ್ತಕ್ಕಂಥ ಉಪಾಯ ನನ್ನ ಮುಂದೆ ನಡೆಯೋದಿಲ್ಲ. ಪುಟ್ ದ ಮನಿ ಡೌನ್ ಆ್ಯಂಡ್ ಗೋ, ಫಸ್ಟು ಹಣವನ್ನು ಇಲ್ಲಿ ಕೆಳಗಡೆ ಇಟ್ಟು ನೀನು ಹೋಗು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಆರ್ ಎಲ್ಸ್, ಅದರ್ವೈಸ್, ಇಲ್ಲ ಅಂದರೆ ಐ ವಿಲ್ ಗೌಜ್ ಯುವರ್ ಐಸ್ ಔಟ್, ಇಲ್ಲ ಅಂದರೆ ನಾನು ನಿನ್ನ ಕಣ್ಣುಗಳನ್ನೇನು ಮಾಡ್ತೀನಿ, ಗೌಜ್, ಗೌಜ್ ಮೀನ್ಸ್ ರಿಮೂವ್, ಟೇಕ್ಔಟ್ ಅಂತ. ಓಕೆ, ನಿನ್ನ ಕಣ್ಣುಗಳನ್ನು ಆಚೆ ಕೀಳಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಹೋಗ್ತಾನೆ ಇಲ್ಲಿ. ಓಕೆ, ಸೊ ಆರ್ ಎಲ್ಸ್ ಐ ವಿಲ್ ಗೌಜ್ ಯುವರ್ ಐಸ್ ಔಟ್, ನಿನ್ನ ಕಣ್ಣುಗಳನ್ನು ಕೀಳಿಸ್ತೀನಿ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಹೋಗ್ತಾನೆ. ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಒನ್? ಎಸ್. I looked at the people around me. I did not see even one kind face. They had the look of hungry wolves. Look at this one. Wolves means ತೋಳಗಳು ಅಂತಕ್ಕಂಥದ್ದು. hungry ಅಂದರೆ ಹಸಿದ ತೋಳಗಳಂತೆ ಅಂತ ನಾವು ಇಲ್ಲಿ ತಗೊಬೋದು. Look at this one. I looked at the people around me. ಆ ರೀತಿಯಾಗಿ ಜೋರಾಗಿ ನಗ್ತಾ ಇದ್ದಾನೆ. So this trick won't work here. Put the money down and go, or else I will gouge your eyes out ಅಂತ ಕಿರ್ಚ್ಕೊಂಡು ಹೇಳ್ತಾ ಇದ್ದಾನೆ. ಎಲ್ಲರೂ ಸಹ ಅವನನ್ನೇ ನೋಡ್ತಾ ಇದ್ದಾರೆ ಈಗ. So at that moment, the narrator looked at the people around him. ಅವನ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಒಂದು ಜನರನ್ನ ಏನು ಮಾಡ್ತಾನೆ, ಅಬ್ಸರ್ವ್ ಮಾಡ್ತಾ ಬರ್ತಾನೆ. ಐ ಡಿಡ್ ನಾಟ್ ಸಿ ಈವನ್ ಒನ್ ಕೈಂಡ್ ಫೇಸ್, ಆದರೆ ಅವನಿಗೆ ಗೊತ್ತಿರ್ತಕ್ಕಂಥ ಒಂದು ಮುಖಗಳು ಸಹ ಅಲ್ಲಿರೋದಿಲ್ಲ. ಓಕೆ, ಸೊ ಎವ್ರಿ ಒನ್ ಸ್ಟ್ರೇಂಜರ್ಸ್, ಪ್ರತಿಯೊಬ್ಬರು ಸಹ ಏನಾಗಿರ್ತಾರೆ ಅಲ್ಲಿ, ಅಪರಿಚಿತರಾಗಿರ್ತಾರೆ ಅಂತಕ್ಕಂಥದ್ದು. ದೇ ಹ್ಯಾಡ್ ದ ಲುಕ್ ಆಫ್ ಹಂಗ್ರಿ ವೂಲ್ಸ್. ನೋಡಿ, ಸೊ ಅವರ ಒಂದು ಲುಕ್ ಹೇಗಿರುತ್ತೆ, ಸೊ ದಟ್ ಈಸ್ ಲೈಕ್ ಹಂಗ್ರಿ ವೂಲ್ಸ್, ಎಲ್ಲ ಒಂದು ಹಸಿದ ತೋಳಗಳಂತೆ ಅವನನ್ನೇ ಕೆಕ್ಕರಿಸ್ಕೊಂಡು ನೋಡ್ತಾ ಇರ್ತಾರೆ. ಏನಾಗುತ್ತೆ, ಯಾಕೆ ಹಿಂಗೆ ನಗ್ತಾ ಇದ್ದಾನೆ, ಏನು ಅಂತಕ್ಕಂಥದ್ದು. ಓಕೆ, ಎಸ್. ಅಂಡ್ ದೆನ್ ಇಫ್ ಹಿ ಸೆಡ್ ಹಿ ವುಡ್ ಗೌಜ್ ಮೈ ಐಸ್ ಔಟ್, ಹಿ ವುಡ್ ಗೌಜ್ ದೆಮ್ ಔಟ್. ಲುಕ್ ಅಟ್ ದಿಸ್ ಒನ್. ಓಕೆ, ಇಫ್ ಹಿ ಸೆಡ್, ಅವನು ಹೇಳ್ತಾ ಇದ್ದಾನೆ, ಏನಂತ ಹೇಳ್ತಾ ಇದ್ದಾನೆ, ಕಣ್ಣುಗಳನ್ನ ಕೀಳ್ತೀನಿ ಅಂತ ಹೇಳ್ತಾ ಇದ್ದಾನೆ. ಹಿ ವುಡ್ ಗೌಜ್ ದೆಮ್ ಔಟ್, ಕೀಳ್ತಾನೆ ಅಂತಕ್ಕಂಥದ್ದು, ಕಣ್ಣುಗಳನ್ನ ಕೀಳ್ತಾನೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ ಹೋಗ್ತಾನೆ. ಓಕೆ, ಸೊ ಆ ರೀತಿಯಾಗಿ ಹೇಳಿರ್ತಕ್ಕಂಥವ್ನು ಏನು ಮಾಡ್ತಾನೆ ಇಲ್ಲಿ ನೆನಪಿಸ್ಕೊಳ್ತಾ ಹೋಗ್ತಾನೆ. ಹಿ ಸೆಡ್ ಹಿ ವುಡ್ ಗೌಜ್ ಮೈ ಐಸ್ ಔಟ್, ಹಿ ವುಡ್ ಗೌಜ್ ದೆಮ್ ಔಟ್. ಆ್ಯಂಡ್ ದೆನ್ ಹಿಯರ್ ದ ನರೇಟರ್ ಇಸ್ ಗೋನ್ ಟು ರಿಪ್ಲೈ ಲೈಕ್ ದಿಸ್. ಐ ಸೆಡ್ ಲೆಟ್ ಮೈ ಕೋಟ್ ಬಿ ಹಿಯರ್, ಐ ವಿಲ್ ಗೋ ಆ್ಯಂಡ್ ಬ್ರಿಂಗ್ ಸಮ್ ಮನಿ. ದ ರೆಸ್ಟೋರೆಂಟ್ ಕೀಪರ್ ಲಾಫ್ಡ್ ಅಗೈನ್, ಲೈಕ್ ಇಟ್ ಮೀನ್ಸ್ ಎ ಲೌಡ್ ಗಫಾ ದೇರ್, ಜೋರಾಗಿ ನಗ್ತಾನೆ. ಆದರೆ ಇಲ್ಲೂ ಸಹ ಏನು ಮಾಡ್ತಾನೆ ಅವನು ಹೇಳಿರ್ತಕ್ಕಂಥ ಒಂದು ಮಾತಿಗೆ ಮತ್ತೆ ನಗುವನ್ನು ಸ್ಟಾರ್ಟ್ ಮಾಡ್ತಾನೆ. ದ ರೆಸ್ಟೋರೆಂಟ್ ಕೀಪರ್ ಲಾಫ್ಡ್ ಅಗೈನ್. ವೈ? ಸೊ ದಟ್ ಈಸ್ ಲೈಕ್ ದಿಸ್. ದ ನರೇಟರ್ ಸೆಡ್ ಲೈಕ್ ದಿಸ್, ಲೆಟ್ ಮೈ ಕೋಟ್ ಬಿ ಹಿಯರ್, ನನ್ನ ಒಂದು ಕೋಟ್ ಇಲ್ಲಿದೆ. ಓಕೆ, ಸೊ ಆಲ್ ಆಫ್ ಯು ನೋ ಈ ಡ್ರೆಸ್ಸೆಡ್ ಇನ್ ಎ ಸೂಟ್, ಸೊ ದಟ್ಸ್ ವೈ ಇಸ್ ಗೋನ್ ಟು ರಿಮೂವ್ ಇಸ್ ಕೋಟ್. ಓಕೆ, ಸೊ ಲೆಟ್ ಮೈ ಕೋಟ್ ಬಿ ಹಿಯರ್, ಐ ವಿಲ್ ಗೋ ಆ್ಯಂಡ್ ಬ್ರಿಂಗ್ ಸಮ್ ಮನಿ, ನಾನು ಹೋಗಿ ಸ್ವಲ್ಪ ಹಣವನ್ನು ತೊಗೊಂಡು ಬರ್ತೀನಿ, ಬಿಲ್ ಏನಿದೆ ಅದನ್ನು ತೊಗೊಂಡು ಬರ್ತೀನಿ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾನೆ ರೆಸ್ಟೋರೆಂಟ್ ಕೀಪರ್ಗೆ. ಸೊ ಅದಕ್ಕೆ ರೆಸ್ಟೋರೆಂಟ್ ಕೀಪರ್ ಏನು ಮಾಡ್ತಾ ಇದ್ದಾನೆ, ರೆಸ್ಟೋರೆಂಟ್ ಕೀಪರ್ ಲಾಫ್ಡ್ ಅಗೈನ್, ಮತ್ತೆ ಅವನು ನಗ್ತಾ ಹೋಗ್ತಾನೆ. ಈ ಆಸ್ಕ್ಡ್ ಮೀ ಟೇಕ್ ಆಫ್ ಮೈ ಕೋಟ್, ಲುಕ್ ಅಟ್ ದಿಸ್ ಒನ್. ಓಕೆ, ಸೊ ನೀವೇನು ಮಾಡ್ತಾನೆ, ಕೋಟ್ನ ತಗೊಳ್ಳಿ ಅಂತ ಹೇಳಿದ್ದಾನೆ, ಅದಕ್ಕೋಸ್ಕರ ಅವನು ಮತ್ತೆ ಈ ಆಸ್ಕ್ಡ್ ಮೀ ಟೇಕ್ ಆಫ್ ಮೈ ಕೋಟ್. ಓಕೆ, ಸೊ ಈಗ ರೆಸ್ಟೋರೆಂಟ್ ಕೀಪರ್ ಏನು ಮಾಡ್ತಾ ಇದ್ದಾನೆ, ಆಯಿತು ನಿನ್ನ ಕೋಟನ್ನು ತೆಗೆದುಕೊಡು ಅಂತ ಹೇಳಿ ಕೇಳ್ತಾ ಇದ್ದಾನೆ. ಐ ಟುಕ್ ಆಫ್ ಮೈ ಕೋಟ್. ದ ನರೇಟರ್
ಟುಕ್ ಆಫ್ ಈಸ್ ಕೋಟ್, ಅವನ ಕೋಟನ್ನು ತೆಗೆದುಕೊಡ್ತಾ ಹೋಗ್ತಾನೆ. ಅಗೇನ್ ದ ಓನರ್, ಓಕೆ, ರೆಸ್ಟೋರೆಂಟ್ ಕೀಪರ್, ಈ ಆಸ್ಕ್ಡ್ ಮೀ ಟು ಟೇಕ್ ಆಫ್ ಮೈ ಶರ್ಟ್. ಮತ್ತೆ ಕೋಟನ್ನು ಬಿಚ್ಕೊಟ್ಟಿದ್ದಾನೆ, ಈಗ ಶರ್ಟನ್ನು ಬಿಚ್ಕೊಡು ಅಂತ ಕೇಳ್ತಾ ಇದ್ದಾನೆ. ಓಕೆ, ಸೊ ದಟ್ಸ್ ವೈ ಹಿಯರ್ ದ ನರೇಟರ್ ಟುಕ್ ಆಫ್ ಇಸ್ ಶರ್ಟ್. ಓಕೆ, ಐ ಟುಕ್ ಆಫ್ ಮೈ ಶರ್ಟ್. ಈಗ ಅವನು ಆ ಒಂದು ಶರ್ಟನ್ನು ಸೈನ್ ಮಾಡ್ತಾನೆ, ಸೊ ಬಿಚ್ಕೊಡ್ತಾನೆ. ಈ ಆಸ್ಕ್ಡ್ ಮೀ ಟು ಟೇಕ್ ಆಫ್ ಬೋತ್ ಮೈ ಶೂಸ್. ಮತ್ತೆ ಓನರ್ ಏನು ಮಾಡ್ತಾ ಇದ್ದಾನೆ, ಫಸ್ಟ್ ಕೋಟನ್ನು ಕೇಳ್ದ, ಶರ್ಟನ್ನು ಕೇಳ್ದ, ಈಗ ಶೂಸನ್ನು ಕೇಳ್ತಾ ಇದ್ದಾನೆ. ಸೊ ಹಿಯರ್ ಐ ಟುಕ್ ಆಫ್ ಬೋತ್ ಶೂಸ್. ಈಗ ಅವನು ಹಾಕೊಂಡಿರ್ತಕ್ಕಂಥ 2 ಶೂಗಳನ್ನ ಕೇಳಿದ್ದಾನೆ ರೆಸ್ಟೋರೆಂಟ್ ಕೀಪರು. ಸೊ ಆ ಒಂದು ಕಾರಣಕ್ಕೆ ಸೊ ಒಬ್ಬ ನರೇಟರು ಅವನು 2 ಶೂಗಳನ್ನ ಏನು ಮಾಡ್ತಾ ಇದ್ದಾನೆ, ಬಿಚ್ಕೊಡ್ತಾ ಇದ್ದಾನೆ. ಓಕೆ, ಸೊ ಹಿಯರ್ he gave, okay, he removed coat and then shirt and then both shoes. Then finally he asked me to take off my trousers. Trousers means here we want to understand the pant. Again ಕೇಳ್ತಾ ಇದ್ದಾನೆ, ಪ್ಯಾಂಟ್ ಅನ್ನ ಕೇಳ್ತಾ ಇದ್ದಾನೆ. So the idea seemed to be to strip me, gouge out my eyes and send me out naked. Look at that. So this is the idea of the owner of the restaurant. ಸೊ ಈ ಒಂದು ಐಡಿಯಾವನ್ನು ಅವನು ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದನ್ನು ಸೊ ನರೇಟರ್ ಏನು ಮಾಡ್ತಾನೆ, ಥಿಂಕನ್ನು ಮಾಡ್ತಾ ಹೋಗ್ತಾನೆ ಇಲ್ಲಿ. ಓಕೆ, ಸೊ ದ ಐಡಿಯಾ ಸೀಮ್ ಟು ಬಿ ಸ್ಟ್ರಿಪ್ ಮೀನ್ಸ್ ಅನ್ಡ್ರೆಸ್ ಅಂತಕ್ಕಂಥ ನಾವು ಇಲ್ಲಿ ತಗೊಬೋದು, ಬಟ್ಟೆಯನ್ನೆಲ್ಲವನ್ನು ಸಹ ಕಳಿಸ್ತಕ್ಕಂಥದ್ದು. ಓಕೆ, ಸ್ಟ್ರಿಪ್ ಮೀ, ಗೌಜ್ ಔಟ್ ಮೈ ಐಸ್, ಬಟ್ಟೆಗಳನ್ನ ಕಳಿಸೋದಷ್ಟೇ ಅಲ್ಲ, ಅವನ ಕಣ್ಣುಗಳನ್ನು ಕೀಳ್ತಕ್ಕಂಥದ್ದು. ಆ್ಯಂಡ್ ಸೆಂಡ್ ಮಿ ಔಟ್ ನೇಕೆಡ್. ಓಕೆ, ಅವನು ಬಿಸಿ ರೆಸ್ಟೋರೆಂಟಿಂದ ಅವನನ್ನು ಆಚೆ ದೂಕ್ತಕ್ಕಂಥದ್ದು. ಆ ವ್ಯಕ್ತಿಗೆ ಈಗ ಕಣ್ಣುಗಳಿಲ್ಲ, ಮೈ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬಟ್ಟೆಗಳಿಲ್ಲ. ಓಕೆ, ಟ್ರೋಜರ್ಸ್ ಅದನ್ನು ಬಿಚ್ಚೋದಕ್ಕೆ ಹೇಳಿದಾನೆ. ಈಗ ಫೈನಲಿ he asked me take off my trousers, but here at that moment he is going to think about that one. Okay, so what is the idea of the owner? ಏನು ಅವನ ಐಡಿಯಾ ಅಂತಕ್ಕಂಥದ್ದು. ಓಕೆ, ಸೊ ಅದನ್ನು ಇಲ್ಲಿ ಅವನು ಯೋಚನೆಯನ್ನು ಮಾಡ್ತಾ ಹೋಗ್ತಾನೆ. ಸೊ ದ ಐಡಿಯಾ ಸೀಮ್ ಟು ಬಿ ಸ್ಟ್ರಿಪ್ ಮೀ, ಗೌಜ್ ಔಟ್ ಮೈ ಐಸ್ and send me out naked. Understood? For this one, so the narrator said like this, I said I have nothing on underneath. ನೋಡಿ ಇಲ್ಲಿ ಸ್ಟ್ರಿಪ್ ಮೀ ಅಂತ ಯೂಸ್ ಮಾಡಿದ್ದಾನೆ, ಅಂಡ್ರೆಸ್ ಅನ್ನ ಮಾಡೋದಕ್ಕೆ ಯೋಚನೆಯನ್ನ ಮಾಡ್ತಾ ಇದ್ದಾನೆ. ಸೊ ಅದಕ್ಕೆ ಈಗ ನರೇಟರ್ ಹೇಳ್ತಾ ಇದ್ದಾನೆ ಐ ಹ್ಯಾವ್ ನಥಿಂಗ್ ಆನ್ ಅಂಡರ್ನೀತ್, ಅಂದ್ರೆ ನನ್ನ ಒಳಗಡೆ ಅಂದ್ರೆ ಹಾಕೊಂಡಿರ್ತಕ್ಕಂಥ ಪ್ಯಾಂಟನ್ನು ಬಿಟ್ರೆ ಬೇರೆ ಏನೂ ಸಹ ಇಲ್ಲ ಅಂತಕ್ಕಂಥದ್ದು. ಅದನ್ನು ಕಳಿಸಿದ್ರೆ ಸೊ ಅವನೇನಾಗುತ್ತೆ, ಸೊ ಅಂಡ್ರೆಸ್ ಆಗ್ತಾ ಹೋಗ್ತಾನೆ, ನೇಕೆಡ್ ಆಗ್ತಾನೆ, ಬೆತ್ತಲಾಗ್ತಾನೆ ಅಂತಕ್ಕಂಥದ್ದು. ಓಕೆ, ಸೊ ದಟ್ಸ್ ವೈ ಎವರಿ ಒನ್ ಲಾಫ್ಡ್. ಸೊ ಯಾವಾಗ ಅವನು ಇದನ್ನು ಹೇಳ್ತಾನೋ ಐ ಹ್ಯಾವ್ ನಥಿಂಗ್ ಆನ್ ಅಂಡರ್ನೀತ್. ಓಕೆ, ಸೊ ಆ ರೀತಿಯಾಗಿ ಹೇಳಿದಾಗ ನರೇಟರು ಸೊ ಅಲ್ಲಿರ್ತಕ್ಕಂಥ ಯಾರಿದ್ದಾರೆ ಅವನ ಸುತ್ತಮುತ್ತ ಇರ್ತಕ್ಕಂಥ ಜನರು, ಪೀಪಲ್, ದೋಸ್ ಆರ್ ಲುಕಿಂಗ್ ಲೈಕ್ ಹಂಗ್ರಿ ವೂಲ್ಸ್. ಓಕೆ, ಸೊ ದೇ ಆರ್. ಓಕೆ, ಸೊ ಎವರಿ ಒನ್ ಲಾಫ್ಡ್, ಎಲ್ಲರೂ ಸಹ ನಗ್ತಾ ಹೋಗ್ತಾರೆ. ದ ರೆಸ್ಟೋರೆಂಟ್ ಕೀಪರ್ ಸೆಡ್, ಆದರೆ ಮತ್ತೆ ರೆಸ್ಟೋರೆಂಟ್ ಕೀಪರ್ಸ್ ಏನು ಮಾಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ, ಓನರ್ ಆಫ್ ದಟ್ ರೆಸ್ಟೋರೆಂಟ್. ಓಕೆ, ಐ ಡೌಟ್ ಇಟ್, ಯು ಮಸ್ಟ್ ಹ್ಯಾವ್ ಸಮಥಿಂಗ್ ಆನ್ ಅಂಡರ್ನೀತ್. ಓಕೆ, ಐ ಡೌಟ್ ಇಟ್, ನನಗೇನೋ ಸಂದೇಹ ಇದೆ. ಯು ಮಸ್ಟ್ ಹ್ಯಾವ್ ಸಮಥಿಂಗ್ ಆನ್ ಅಂಡರ್ನೀತ್, ಇಲ್ಲ ಅಲ್ಲೊಳಗಡೆ ಏನೋ ಇದೆ, ಕೆಳಗಡೆ ಏನೋ ಇದೆ ಅಂತಕ್ಕಂಥ ಒಂದು ಮಾತನ್ನು ಅವನು ಹೇಳ್ತಾ ಹೋಗ್ತಾನೆ. ಅಂಡರ್ನೀತ್ ಅಂದರೆ ಇಲ್ಲಿ ಕೆಳಗೆ ಅಂತಕ್ಕಂಥದ್ದು. ಓಕೆ, ಸೊ ಫಾರ್ ದಟ್ ಒನ್ ಅಬೌಟ್ 50 people repeated, ದೇರ್ ಮಸ್ಟ್ ಬಿ ಸಮಥಿಂಗ್ ಆನ್ ಅಂಡರ್ನೀತ್. ಓಕೆ, ಸೊ ಆದರೆ ಇಲ್ಲಿ ಇರ್ತಕ್ಕಂಥ ಜನರು ಏನು ಮಾಡ್ತಾರೆ, ಸುತ್ತಮುತ್ತ ಇರ್ತಕ್ಕಂಥ ಒಂದು ಜನರು ಎಷ್ಟು ಜನ ಇದ್ದಾರೆ ಅಂತಕ್ಕಂಥದ್ದು ಹೇಳ್ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಹೌ ಮೆನಿ ಪೀಪಲ್ ಆರ್ ದೇರ್? ಸೊ ದ 50 people ರಿಪೀಟೆಡ್ ಇಟ್. ಮತ್ತೆ ಅವರೆಲ್ಲರೂ ಏನು ಮಾಡ್ತಾರೆ, ಪುನರುಚ್ಚರಿಸ್ತಾ ಹೋಗ್ತಾರೆ, ರಿಪೀಟನ್ನು ಮಾಡ್ತಾ ಹೋಗ್ತಾರೆ. ಏನನ್ನು ರಿಪೀಟ್ ಮಾಡ್ತಾರೆ? ಸೊ ಲುಕ್ ಅಟ್ ದಿಸ್ ಒನ್, ಯು ಮಸ್ಟ್ ಹ್ಯಾವ್ ಸಮಥಿಂಗ್ ಆನ್ ಅಂಡರ್ನೀತ್ ಅಂತ ಹೇಳಿದ ರೆಸ್ಟೋರೆಂಟ್ ಕೀಪರು ಅದೇ ಒಂದು ವರ್ಡನ್ನು ಇಲ್ಲಿ ಮಾಡ್ತಾರೆ, ಅಬೌಟ್ 50 people ರಿಪೀಟನ್ನು ಮಾಡ್ತಾರೆ. ದೇರ್ ಮಸ್ಟ್ ಬಿ ಸಮಥಿಂಗ್ ಆನ್ ಅಂಡರ್ನೀತ್. ಹ್ಯಾವ್ ಅಂಡರ್ಸ್ಟುಡ್? My hands refused to move. I saw in my imagination a man standing in the crowd, stark naked and without his eyes. Look at this one. Okay, so about 50 people repeated that one. Okay, so that's why. So my hands, this means the narrator hands refused to move. Okay, so ಈಗ ಏನು ಮಾಡಬೇಕು? He is going to take off his trousers. Okay, so he told, I have nothing on underneath. So that's why his hands refused to move. ಓಕೆ, ಸೊ ಅವನ ಕೈಗಳು ಏನೇನೋ ಮಾಡ್ತಾ ಇದೆ, ತಿರಸ್ಕಾರವನ್ನು ಮಾಡ್ತಾ ಇದೆ ಅಂತಕ್ಕಂಥದ್ದು. ಓಕೆ, ಆ ಒಂದು ಪ್ಯಾಂಟನ್ನು, ಟ್ರೌಸರ್ನ ಬಿಚ್ಚೋದಕ್ಕೆ ತಿರಸ್ಕಾರವನ್ನು ಮಾಡ್ತಾ ಇದೆ. ಐ ಸಾ ಇನ್ ಮೈ ಇಮ್ಯಾಜಿನೇಷನ್. ಲುಕ್ ಅಟ್ ದೇರ್, ದ ನರೇಟರ್ ಸಾ ಇನ್ ಹಿಸ್ ಇಮ್ಯಾಜಿನೇಷನ್. ಅವನದೇ ಆಗಿರ್ತಕ್ಕಂಥ ಕಲ್ಪನೆಯಲ್ಲಿ ಅವನು ರಿಮೆಂಬರ್ನ ಮಾಡ್ಕೊಳ್ತಾ ಇದ್ದಾನೆ, ಕಲ್ಪನೆಯನ್ನು ಮಾಡ್ಕೊಳ್ತಾ ಹೋಗ್ತಾನೆ. ಎ ಮ್ಯಾನ್ ಸ್ಟ್ಯಾಂಡಿಂಗ್ ಇನ್ ದ ಕ್ರೌಡ್.
ಒಬ್ಬ ಮನುಷ್ಯ ಒಂದು ಗುಂಪಿನಲ್ಲಿ, ಜನರ ಒಂದು ಗುಂಪಿನಲ್ಲಿ ನಿಂತ್ಕೊಂಡಿದ್ದಾನೆ. ಸೊ ಹೇಗೆ? ಸೊ ದಟ್ ಈಸ್ ಸ್ಟಾರ್ಕ್ ನೇಕೆಡ್ ಆ್ಯಂಡ್ ವಿತೌಟ್ ಹಿಸ್ ಐಸ್. ಅಂದರೆ ಒಂದು ಬರಿಯ ಬೆತ್ತಲಾಗಿ ಆ್ಯಂಡ್ ವಿತೌಟ್ ಹಿಸ್ ಐಸ್. ಅವನಿಗೆ ಕಣ್ಣುಗಳಿಲ್ಲದೆ ಅಂತಕ್ಕಂಥದ್ದು, ಅಂದರೆ ಅವನಿಗೆ ಕಣ್ಣುಗಳಿಲ್ಲ ಅಂತಕ್ಕಂಥದ್ದು, ಕಣ್ಣುಗಳಿಲ್ಲದೆ ಸೊ ಬರಿಯ ಬೆತ್ತಲಾಗಿ ಒಂದು ಜನರ ಗುಂಪಿನ ನಡುವೆ ಸೊ ಒಬ್ಬ ಮನುಷ್ಯ ನಿಂತ್ಕೊಂಡಿದ್ದಾನೆ. ಸೊ ಆ ರೀತಿಯಾಗಿರ್ತಕ್ಕಂಥ ಒಂದು ಇಮ್ಯಾಜಿನೇಷನ್ನ ಈ ಒಬ್ಬ ನರೇಟರು ಮಾಡ್ಕೊಳ್ತಾ ಇದ್ದಾನೆ. ಓಕೆ, ಸೊ ದಟ್ಸ್ ವೈ ಹಿಸ್ ಹ್ಯಾಂಡ್ಸ್ ರೆಫ್ಯೂಸ್ ಟು ಮೂವ್. ಸೊ ದೆನ್ ಲೈಫ್ ವಾಸ್ ಗೋಯಿಂಗ್ ಟು ಎಂಡ್ ಲೈಕ್ ದಟ್. ಓಕೆ, ಸೊ ಲೈಕ್ ದಿಸ್ ಇಟ್ ಮೀನ್ಸ್ ಸೊ ದೇ ಆರ್ ಗೋಯಿಂಗ್ ಟು ಸ್ಟ್ರಿಪ್ ಹಿಮ್, ಅಂದರೆ ಬಟ್ಟೆಯನ್ನು ಕಳಿಸ್ತಕ್ಕಂಥದ್ದು, ಗೌಜ್ ಔಟ್ ಹಿಸ್ ಐಸ್ ಆ್ಯಂಡ್ ಸೆಂಡ್ ಔಟ್ ನೇಕೆಡ್, ಬರೀ ಬೆತ್ತಲಾಗಿಸಿ ಅವನು ಆಚೆ ಕಳಿಸ್ತಕ್ಕಂಥದ್ದು. ಓಕೆ, ಸೊ ಆ ರೀತಿಯಾಗಿರ್ತಕ್ಕಂಥದ್ದು ಮಾಡ್ತಾ ಇದ್ದಾನೆ ಈಗ ಒಬ್ಬ ಓನರ್, ರೆಸ್ಟೋರೆಂಟ್ ಕೀಪರು. ಸೊ ಆ ಒಂದು ಇಮ್ಯಾಜಿನೇಷನ್ನ ನರೇಟರ್ ಮಾಡ್ಕೊತಾ ಇದ್ದಾನೆ. ಸೊ ದಟ್ಸ್ ವೈ ಈಸ್ ಗೋಯಿಂಗ್ ಟು ಥಿಂಕ್. ಓಕೆ, ಲೈಫ್ ವಾಸ್ ಗೋಯಿಂಗ್ ಟು ಎಂಡ್ ಲೈಕ್ ದಟ್. ಸೊ ಈ ರೀತಿಯಾಗಿ ನನ್ನ ಜೀವನ ಏನಾಗ್ತಾ ಇದೆ, ಕೊನೆಗೊಳ್ತಾ ಇದೆ. ಲೆಟ್ ಇಟ್ ಎಂಡ್, ಜೀವನ ಏನಾಗಲಿ, ಕೊನೆಗೊಂಡ್ರೆ ಗೊಳ್ಳಿ ಅಂತಕ್ಕಂಥದ್ದು. ಆ್ಯಂಡ್ ಫಾರ್ ಆಲ್ ದಿಸ್ I never mind, O creator of the world, my God. I had nothing to say. ನೋಡಿ ಇಲ್ಲಿ ದೇವ್ರಿಗೆ ಹೇಳ್ಕೊತಾ ಇದ್ದಾನೆ, ಐ ನೆವರ್ ಮೈಂಡ್, ಅದ್ರ ಬಗ್ಗೆ ನಂಗೆ ಯಾವುದೇ ಆಲೋಚನೆ ಇಲ್ಲ, ಯೋಚನೆ ಇಲ್ಲ. ಐ ನೆವರ್ ಮೈಂಡ್ ಅಬೌಟ್ ದಟ್ ಒನ್, ಅಬೌಟ್ ಮೈ ಲೈಫ್. ಓ ಕ್ರಿಯೇಟರ್ ಆಫ್ ದ ವರ್ಲ್ಡ್, ಮೈ ಗಾಡ್. ಓ ದೇವರೇ, ಅಂದರೆ ಪ್ರಪಂಚವನ್ನು ಸೃಷ್ಟಿಸತಕ್ಕಂಥ ದೇವರಿಗೆ ಹೇಳ್ತಾ ಇದ್ದಾನೆ, ಐ ಹ್ಯಾಡ್ ನಥಿಂಗ್ ಟು ಸೇ, ನನ್ನಲ್ಲಿ ಏನೂ ಸಹ ಉಳಿದಿಲ್ಲ ಹೇಳೋದಕ್ಕೆ. ಓಕೆ, ಸೊ ಎವ್ರಿಥಿಂಗ್ ವುಡ್ ಎಂಡ್ to the satisfaction of all. Look at that, everything, ಎಲ್ಲವೂ ಸಹ ಏನಾಗ್ತಾ ಇದೆ, would end, ಕೊನೆಗೊಳ್ತಾ ಇದೆ. everything would end to the satisfaction of all. ಪ್ರತಿಯೊಬ್ಬರ ಒಂದು ಸಂತೃಪ್ತಿ ಅಂತಕ್ಕಂಥದ್ದು ಏನಿದೆ, ಸೊ ಅದಕ್ಕೋಸ್ಕರ ನನ್ನ ಜೀವನ, ನನ್ನ ಲೈಫ್ ಏನಾಗ್ತಾ ಇದೆ, ಎಂಡ್ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಅವನು ಹೇಳ್ತಾ ಹೋಗ್ತಾನೆ. ಓಕೆ, ಸೊ ದೆನ್ ಓಕೆ, ಸೊ ಆಫ್ಟರ್ ದಟ್ ಇಮ್ಯಾಜಿನೇಷನ್ is going to think like this. ಓಕೆ, ಸೊ is going to tell something to that God. ಐ ಹ್ಯಾಡ್ ನಥಿಂಗ್ ಟು ಸೇ, ನನಗೆ ಹೇಳೋದಕ್ಕೆ ಏನೂ ಇಲ್ಲ ಅಂತಕ್ಕಂಥದ್ದನ್ನು ಅವನು ದೇವರನ್ನು ಮನಸ್ಸಿನಲ್ಲಿ ನೆನಪಿಸ್ಕೊಳ್ತಾ ಹೋಗ್ತಾನೆ. ಲೆಟ್ ಇಟ್ ಎಂಡ್, ಆ್ಯಂಡ್ ಫಾರ್ ಆಲ್ ದಿಸ್ ಐ ನೆವರ್ ಮೈಂಡ್, ಓ ಕ್ರಿಯೇಟರ್ ಆಫ್ ದ ವರ್ಲ್ಡ್, ಮೈ ಗಾಡ್. ಐ ಹ್ಯಾಡ್ ನಥಿಂಗ್ ಟು ಸೇ, ಎವ್ರಿಥಿಂಗ್ ವುಡ್ ಎಂಡ್ ಟು ದ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಆಲ್. ಆಫ್ಟರ್ ದಿಸ್ ಒನ್ ಐ ಬಿಗ್ಯಾನ್ ಟು undo one by one the buttons of my trousers. Then I heard a voice, stop, I shall pay the bill, or I shall pay the money. Look at this one. Okay, I began to undo one by one the buttons of my trousers. It means buttons of my, it means his pant. Okay, so ಅವನ ಒಂದು ಪ್ಯಾಂಟ್ನಲ್ಲಿರ್ತಕ್ಕಂಥ ಬಟನ್ಸನ್ನು ಒಂದೊಂದಾಗಿ ಬಿಚ್ಚೋದಕ್ಕೆ ಏನು ಮಾಡ್ತಾನೆ, ಅಂಡು ಅಂದರೆ ಕಳ್ಚೋದು, ಟೇಕ್ ಆಫ್ ಅಂತಕ್ಕಂಥದ್ದು ಇಲ್ಲಿ. ಓಕೆ, ಸೊ ಕಳ್ಚೋದಕ್ಕೆ ಸ್ಟಾರ್ಟನ್ನು ಮಾಡ್ತಾನೆ. ಓಕೆ, ದೆನ್ ಐ ಹರ್ಡ್ ಎ ವಾಯ್ಸ್. ಅವನಿಗೆ ಅಷ್ಟರಲ್ಲಿ ಆ ನರೇಟರ್ಗೆ ಒಂದು ಧ್ವನಿ ಕೇಳಿಸುತ್ತೆ. ಏನಪ್ಪ ಹೇಳ್ತಾನೆ ಅಂತ ಒಂದು ಧ್ವನಿ, ಸ್ಟಾಪ್, ನಿಲ್ಲಿಸಿ, ನಿಲ್ಲು, ಐ ಶಾಲ್ ಪೇ ದ ಮನಿ, ನಾನು ಹಣವನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಇಲ್ಲಿ ಸೊ ಅವನು ಕೇಳಿಸ್ಕೊಳ್ತಾ ಹೋಗ್ತಾನೆ. ಸೊ ದೇರ್ ಈಸ್ ಎ ವಾಯ್ಸ್ ಹಿಯರ್, ದ ನರೇಟರ್ ಹರ್ಡ್ ಎ ವಾಯ್ಸ್ ಲೈಕ್ ದಿಸ್, ಸ್ಟಾಪ್, ಐ ಶಾಲ್ ಪೇ ದ ಮನಿ. ಅಂಡ್ ದೆನ್ ಎವ್ರಿ ಒನ್ ಟರ್ನ್ಡ್ ಇನ್ ದ ಡೈರೆಕ್ಷನ್ ಆಫ್ ದ ವಾಯ್ಸ್. ಧ್ವನಿ ಯಾವ ಕಡೆಯಿಂದ ಬರುತ್ತೋ ಸೊ ಆ ಕಡೆಗೆ ಏನು ಮಾಡ್ತಾರೆ, ಎಲ್ಲರೂ ಸಹ ಏನು ಮಾಡ್ತಾರೆ, ಟರ್ನ್ ಆಗ್ತಾರೆ. ಓಕೆ, ಯಾಕಂದರೆ ಸೊ ಯಾರು ಈಗ ಹಣವನ್ನು ಕೊಡೋದಕ್ಕೆ ರೆಡಿ ಆಗಿರೋದಿಲ್ಲ, ಯಾರೋ ಒಬ್ಬ ಮನುಷ್ಯ ಕೊಡ್ತೀನಿ ಅಂತ ಹೇಳಿದಾಗ ಸೊ ಅವನ ಕಡೆ ಎಲ್ಲರ ಒಂದು ಗಮನ ಹರಿತಾ ಹೋಗುತ್ತೆ. ಓಕೆ, ಸೊ ಅಂತ ನಿಯರ್ ದೇರ್ ಸ್ಟುಡ್ ಎ ಫೇರ್ ಕಾಂಪ್ಲೆಕ್ಸ್ಡ್ ಮ್ಯಾನ್ 6 foot tall with a red turban and white trousers. Look at this one. Okay, so here there, ಅಲ್ಲಿ ಯಾರು ಇರ್ತಾನೆ ಹಾಗಾದ್ರೆ, ಸ್ಟುಡ್, ಒಬ್ಬ ಮನುಷ್ಯ ನಿಂತ್ಕೊಂಡಿರ್ತಾನೆ. ಹೇಗಿರ್ತಾನಪ್ಪ ಅಂತ ಹೇಳಿದ್ರೆ, ಸೊ ದಿಸ್ ಇಸ್ ದ ಡಿಸ್ಕ್ರಿಪ್ಷನ್ ಆಫ್ ದಟ್ ಪರ್ಸನ್, ಸ್ಟ್ರೇಂಜರ್. ಓಕೆ, who spoke like this. Okay, ಯಾರಿಲ್ಲಿ ಮಾತನಾಡ್ದ. Okay, so that is stop, I shall pay the money. So that person. There stood a fair complexioned man. ಅಂದರೆ ಒಂದು ತುಂಬ ಚಲುವಾಗಿರ್ತಕ್ಕಂಥ ಒಂದು ಮುಖದ ಛಾಯೆಯನ್ನು ಒಳಗೊಂಡಿರ್ತಕ್ಕಂಥ ಒಬ್ಬ ಹ್ಯಾಂಡ್ಸಮ್ ಆಗಿರ್ತಕ್ಕಂಥ ಒಬ್ಬ ಮನುಷ್ಯ ಇರ್ತಾನೆ ಅಲ್ಲಿ. ಸೊ ಈಸ್ 6 foot tall. ಎಷ್ಟು ಎತ್ತರ ಇರ್ತಾನೆ ಅಂದರೆ 6 ಅಡಿ ಎತ್ತರವಾಗಿರ್ತಕ್ಕಂಥ ಒಬ್ಬ ಮನುಷ್ಯ ಆಗಿರ್ತಾನೆ. ವಿತ್ ಎ ರೆಡ್ ಟರ್ಬನ್ ಆ್ಯಂಡ್ ವೈಟ್ ಟ್ರೋಸರ್ಸ್. ಏನು ಒಳಗೊಂಡಿರ್ತಾನೆ ಅವನು, ಟರ್ಬನ್. ಟರ್ಬನ್ ಅಂದರೆ ಒಂದು ಪೇಟ, ರುಮಾಲು ಅಂತ ಕರಿತೀವಿ. ಆ ಒಂದು ಪೇಟವನ್ನು ಹಾಕೊಂಡಿರ್ತಾನೆ. ಯಾವ ಕಲರ್ ಇರುತ್ತೆ, ಸೊ ದಟ್ ಈಸ್ ದ ರೆಡ್ ಟರ್ಬನ್. ಓಕೆ, ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ರೆಡ್ ಟರ್ಬನ್ ಆ್ಯಂಡ್ ವೈಟ್ ಟ್ರೋಸರ್ಸ್. ಟ್ರೋಸರ್ಸ್ ಮೀನ್ಸ್ ಅವನು ಒಂದು ವೈಟ್ ಆಗಿರ್ತಕ್ಕಂಥ ಒಂದು ಪ್ಯಾಂಟನ್ನು ಧರಿಸ್ಕೊಂಡಿರ್ತಾನೆ ಮತ್ತು ಒಂದು ಟರ್ಬನನ್ನು ಇಟ್ಕೊಂಡಿರ್ತಾನೆ. ಓಕೆ, ಸೊ ವಿತ್ ಎ ರೆಡ್ ಟರ್ಬನ್ ಆ್ಯಂಡ್ ವೈಟ್ ಟ್ರೋಸರ್ಸ್. He sported a handlebar mustache and had blue eyes.
ಈ ಸ್ಪೋರ್ಟೆಡ್ ಮೀನ್ಸ್ ಇಟ್ಸ್ ಎ ಫಿಗರ್ ಆಫ್ ಫನ್. ಓಕೆ, ಫಿಗರ್ ಆಫ್ ಫನ್ ಅಂದರೆ ಇಲ್ಲಿ ಸೊ ಯಾರೋ ಒಬ್ಬ ಈಗ ಮೆಜಿಷಿಯನ್ ಇರ್ತಾನೆ, ಸೊ ಆ ರೀತಿಯಾಗಿ. ಓಕೆ, ಈ ಹ್ಯಾಂಡಲ್ ಬಾರ್ ಮಸ್ಟಕ್. ಓಕೆ, ಸೊ ಇಲ್ಲಿ ಅಂದರೆ ಸೊ ಅವನ ಕೈ ಯುದ್ಧ ಅಂತಕ್ಕಂಥದ್ದು ಇಲ್ಲಿ ಅಂದರೆ ಸೊ ಹ್ಯಾಂಡಲ್ ಬಾರ್ ಅಂತಕ್ಕಂಥದ್ದು. ಸೊ ಹಿಯರ್ ದ ಮಸ್ಟಕ್ ಮೀನ್ಸ್ ಮೀಸೆ ಅಂತಕ್ಕಂಥದ್ದು. ಓಕೆ, ಅಂಡ್ ಹ್ಯಾಡ್ ಬ್ಲೂ ಐಸ್ ಈ ಸ್ಪೋರ್ಟೆಡ್ ಹ್ಯಾಂಡಲ್ ಬಾರ್ ಮಸ್ಟಕ್. ಓಕೆ, ಸೊ ಒಂದು ಮೀಸೆಯನ್ನು ಗಡ್ಡವನ್ನು ಧರಿಸಿರ್ತಾನೆ, ಉದ್ದನೆಯಾಗಿರ್ತಕ್ಕಂಥದ್ದು ಬಿಯರ್ಡ್. ಓಕೆ, ಆ್ಯಂಡ್ ಹ್ಯಾಡ್ ಬ್ಲೂ ಐಸ್ ಮೀನ್ಸ್ ಅಂದರೆ ಒಂದು ನೀಲಿಯ ಕಣ್ಣುಗಳನ್ನು ಅವನು ಏನು ಮಾಡಿರ್ತಾನೆ, ಒಳಗೊಂಡಿರ್ತಾನೆ. ಬ್ಲೂ ಐಸ್ ವರ್ ಕ್ವೈಟ್ ಕಾಮನ್ ಅಟ್ ದಿಸ್ ಪ್ಲೇಸ್. ಸೊ ಹಿಯರ್ ಯು ವಾಂಟ್ ಟು ಅಬ್ಸರ್ವ್ ದಿಸ್ ಒನ್. ಓಕೆ, ಸೊ ಅಟ್ ದಟ್ ಪ್ಲೇಸ್ ಬ್ಲೂ ಐಸ್ ವರ್ ಕ್ವೈಟ್ ಕಾಮನ್. ಆ ಒಂದು ಸ್ಥಳದಲ್ಲಿ ನೀಲಿ ಕಣ್ಣುಗಳೇನಾಗಿರುತ್ತೆ, ಕಾಮನ್ ಆಗಿರುತ್ತೆ ಅಂತಕ್ಕಂಥದ್ದು. ಓಕೆ, ಈ ಕೇಮ್ ಫಾರ್ವರ್ಡ್ ಅಂಡ್ ಆಸ್ಕ್ಡ್ ದ ರೆಸ್ಟೋರೆಂಟ್ ಕೀಪರ್, ಹೌ ಮಚ್ ಡಿಡ್ ಯು ಸೇ ಇಟ್ ವಾಸ್? ಯಾವುದನ್ನು ಕೇಳ್ತಾ ಇದ್ದೀನಿ, ಇಟ್ ಮೀನ್ಸ್ ದ ಬಿಲ್ ವಾಸ್ ಲೈಕ್ ದಿಸ್. ಈ ಕೇಮ್ ಫಾರ್ವರ್ಡ್ ಮುಂದೆ ಬಂದು ಕೇಳ್ತಾ ಇದ್ದಾನೆ, ಆಸ್ಕ್ಡ್ ದ ರೆಸ್ಟೋರೆಂಟ್ ಕೀಪರ್. ಓಕೆ, ರೆಸ್ಟೋರೆಂಟ್ ಕೀಪರ್ ಅನ್ನೋ ಓನರ್ನ ಕೇಳ್ತಾ ಇದ್ದಾನೆ. ಇಲ್ಲಿ ಏನಪ್ಪ ಕೇಳ್ತಾನೆ ಅಂದರೆ, ಸೊ ಹೌ ಮಚ್ ಡಿಡ್ ಯು ಸೇ ಇಟ್ ವಾಸ್? ನೀವು ಎಷ್ಟು ಹೇಳಿದ್ದು ಬಿಲ್ಲು ಅಂತ ಹೇಳ್ಬಿಟ್ಟು ಸೊ ಅವನನ್ನು ಕೇಳ್ತಾ ಇದ್ದಾನೆ. ಸೊ ಇಯರ್ 11 ಆನರ್ಸ್. ಹೂ ರಿಪ್ಲೈಡ್ ದಿಸ್ ಒನ್? ಸೊ ದಟ್ ಈಸ್ ದ ರೆಸ್ಟೋರೆಂಟ್ ಕೀಪರ್ ರಿಪ್ಲೈಡ್. ಸೊ ದಟ್ ಈಸ್ 11 ಆನರ್ಸ್. He paid the amount. What was the bill? 11 annas. He paid the amount. Who paid the bill? A stranger. Okay. He paid the amount. He turned to me and said, put on your clothes. Look at that. So ಆ ಒಂದು ಅಮೌಂಟನ್ನು ಏನು ಮಾಡ್ತಾನೆ, ಪೇನ ಮಾಡ್ತಾನೆ. ಮತ್ತೆ he turned to me. Here he turned to me. So here me refers to whom? So that is the narrator. ನರೇಟರ್ನ ಕಡೆಗೆ ತಿಳ್ಕೊಂಡು ಹೇಳ್ತಾನೆ said. ಓಕೆ, ಪುಟ್ ಆನ್ ಯುವರ್ ಕ್ಲಾಸ್ ಅಂದರೆ ನಿನ್ನ ಕ್ಲಾಸ್ಗಳನ್ನೇನು ಮಾಡು, ಧರಿಸ್ಕೋ ಅಂತಕ್ಕಂಥ ಒಂದು ಮಾತನಲ್ಲಿ ಹೇಳ್ತಾ ಹೋಗ್ತಾನೆ. ಐ ಪುಟ್ ದೆಮ್ ಆನ್. ಈಗೇನು ಮಾಡಬೇಕು ಅವನೀಗ, ಅವುಗಳನ್ನ ಧರಿಸ್ಕೊಳ್ತಾ ಹೋಗ್ತಾನೆ. ಕಮ್ ಈ ಕಾಲ್ಡ್ ಮೀ. ಈಗ ಮತ್ತೆ ಸೊ ಒಬ್ಬ ಈ ಅಂದ್ರೆ ಇಲ್ಲಿ ಯಾರು? ಸೊ ದಟ್ ಈಸ್ ಇಟ್ ಮೀನ್ಸ್ ದ ಸ್ಟ್ರೇಂಜರ್. ಯಾರು ಹಣವನ್ನು ಪೇಯನ್ನು ಮಾಡ್ತಾನೋ, ಸೊ ಬಿಲ್ಲನ್ನು ಪೇ ಮಾಡ್ತಾನೋ, ಸೊ ಅವನು. ಕಮ್ ಈ ಕಾಲ್ಡ್ ಮೀ. ಇಲ್ಲಿ ಸೊ ನರೇಟರ್ನ ಏನು ಮಾಡ್ತಾನೆ, ಒಬ್ಬ ಮನುಷ್ಯ ಕರಿತಾ ಹೋಗ್ತಾನೆ. ಸೊ ದೆನ್ ಹಿಯರ್ ಐ ವೆಂಟ್ ವಿತ್ ಹಿಮ್. ಈಗ ಅವ್ನು ಬಿಲ್ಲನ್ನು ಕೊಟ್ಟಿದ್ದಾನೆ, ಈಗ ಅವ್ನು ಹೇಳಿದಂಗೆ ಕೇಳಬೇಕು, ಬಟ್ಟೆನ ಹಾಕ್ಕೊಂಡು ಸೊ ಅವ್ನು ಕರಿತಿದ್ದಂಗೆ ಅವನಿಂದ ಏನು ಮಾಡ್ತಾನೆ, ಇವನು ಹೋಗ್ತಾನೆ. ಐ ವೆಂಟ್ ವಿತ್ ಹಿಮ್. ಡಿಡ್ ಐ ಹ್ಯಾವ್ ವರ್ಡ್ಸ್ ಟು ಎಕ್ಸ್ಪ್ರೆಸ್ ಮೈ ಗ್ರ್ಯಾಟಿಟ್ಯೂಡ್? ನೋಡಿ, ಸೊ ಇಲ್ಲಿ ಐ ಹ್ಯಾಡ್ ವರ್ಡ್ಸ್ ಟು ಎಕ್ಸ್ಪ್ರೆಸ್ ಮೈ ಗ್ರ್ಯಾಟಿಟ್ಯೂಡ್. ಓಕೆ, ಸೊ ಅವನಿಗೀಗ ಪದಗಳೇನಾಗ್ತಾ ಇದೆ, ಆಚೆ ಬರ್ತಾ ಇದೆ. ನನ್ನ ಒಂದು ಕೃತಜ್ಞತೆಗಳನ್ನ ಅವನಿಗೆ ಸಲ್ಲಿಸಬೇಕು. ಡಿಡ್ ಐ ಹ್ಯಾವ್ ವರ್ಡ್ಸ್ ಟು ಎಕ್ಸ್ಪ್ರೆಸ್ ಮೈ ಗ್ರ್ಯಾಟಿಟ್ಯೂಡ್? ಐ ಟೋಲ್ಡ್ ಹಿಮ್ ಯು ಹ್ಯಾವ್ ಡನ್ ಎ ಗ್ರೇಟ್ ಡೀಡ್. ಐ ಹ್ಯಾವ್ ನಾಟ್ ಸೀನ್ ಎ ಫೈನರ್ ಮ್ಯಾನ್. ನೋಡಿ ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾನೆ ನರೇಟರ್. ಐ ಟೋಲ್ಡ್ ಹಿಮ್, ನರೇಟರ್ ಟೋಲ್ಡ್ ಲೈಕ್ ದಿಸ್, ಯು ಹ್ಯಾವ್ ಡನ್ ಎ ಗ್ರೇಟ್ ಡೀಡ್. ಡೀಡ್ ಮೀನ್ಸ್ ಹಿಯರ್ ದ ವರ್ಕ್. ಓಕೆ, ಸೊ ಅಂದರೆ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೀರಾ ನೀವು. ಐ ಹ್ಯಾವ್ ನಾಟ್ ಸೀನ್ ಎ ಫೈನರ್ ಮ್ಯಾನ್ ಅಂದರೆ ನಿಮ್ಮಂತಹ ಒಬ್ಬ ಒಳ್ಳೆಯ ಮನುಷ್ಯನನ್ನು, ಉತ್ತಮವಾಗಿರ್ತಕ್ಕಂಥ ಮನುಷ್ಯನ ನಾನು ಯಾವತ್ತೂ ನೋಡೇ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಸೊ ಫಾರ್ ದಟ್ 1 year ದ ಸ್ಟ್ರೇಂಜರ್ ಲಾಫ್ಡ್. ಅದಕ್ಕೇನು ಮಾಡ್ತಾನೆ, ಆ ಸ್ಟ್ರೇಂಜರು ನಗ್ತಾನೆ. ಸೊ ದೆನ್ ಹಿಯರ್ ವಾಟ್ಸ್ ಯುವರ್ ನೇಮ್? ಈ ಆಸ್ಕ್ಡ್. ಐ ಟೋಲ್ಡ್ ಹಿಮ್ ಮೈ ನೇಮ್ ಆ್ಯಂಡ್ ವೇರ್ ಐ ಕೇಮ್ ಫ್ರಮ್. ನೋಡಿ, ಸೊ ಇಲ್ಲಿ ಒಬ್ಬ ಸ್ಟ್ರೇಂಜರ್ ಏನು ಮಾಡ್ತಾನೆ, ಇವನ ಹೆಸರನ್ನು ಕೇಳ್ತಾನೆ. ವಾಟ್ಸ್ ಯುವರ್ ನೇಮ್? ಈ ಆಸ್ಕ್ಡ್. ಓಕೆ, ಸ್ಟ್ರೇಂಜರ್ ಅವನಿಗೆ ಹೆಸರನ್ನು ಕೇಳಿದಾಗ ಸೊ ಈಗ ಏನು ಮಾಡ್ಬೇಕು, ನರೇಟರು ಹೇಳ್ತಾ ಹೋಗ್ತಾನೆ. ನರೇಟರ್ ಟೋಲ್ಡ್ ಹಿಮ್ ಇಸ್ ನೇಮ್. ಅವನ ಹೆಸರನ್ನು ಹೇಳ್ತಾನೆ. ಓಕೆ, ಆ್ಯಂಡ್ ವೇರ್ ಐ ಕೇಮ್ ಫ್ರಮ್, ನಾನು ಎಲ್ಲಿಂದ ಬಂದಿದ್ದೀನಿ ಅಂತಕ್ಕಂಥ ಒಂದು ವಿಚಾರವನ್ನು ಸಹ ಅವನಿಗೆ ಹೇಳ್ತಾ ಹೋಗ್ತಾನೆ. ಆ್ಯಂಡ್ ದೆನ್ ಐ ಆಸ್ಕ್ಡ್ ದ ಮ್ಯಾನ್ ಇಸ್ ನೇಮ್. he said I have no name. Look at this one. Okay, so here I asked the man his name. ಯಾರಾದರೂ ಹೆಸರನ್ನು ಕೇಳಿದ್ರೆ ಅವ್ರ ಹೆಸರನ್ನ ಹೇಳ್ತಾರೆ. ಅದಾದ ಮೇಲೆ ಮತ್ತೆ ಅವ್ರ ಹೆಸರು ನಾವು ಕೇಳಿದ್ರೆ ಅವರು ಅವ್ರ ಹೆಸರನ್ನ ಹೇಳ್ತಾ ಹೋಗ್ತಾರೆ. ಆದರೆ ಇಲ್ಲಿ he told his name. It means ನರೇಟರ್ ಅವನ ಹೆಸರನ್ನ ಹೇಳ್ತಾನೆ ಅವನಿಗೆ. ಆದರೆ ಇಲ್ಲಿ ಆ ಒಬ್ಬ ಮನುಷ್ಯ ಅವನ ಹೆಸರನ್ನ ಈ ನರೇಟರ್ಗೆ ಹೇಳೋದೇ ಇಲ್ಲ. ಓಕೆ, ಐ ಆಸ್ಕ್ಡ್ ದ ಮ್ಯಾನ್ ಹಿಸ್ ನೇಮ್. he said I have no name. ನನಗೆ ಯಾವುದೇ ಹೆಸರಿಲ್ಲ ಅಂತಕ್ಕಂಥ ಮಾತನ್ನು ಅವನು ಹೇಳ್ತಾನೆ. ಸೊ ಹಿಯರ್ ದ ನರೇಟರ್ ರಿಪ್ಲೈಡ್ ಲೈಕ್ ದಿಸ್, ಐ ಸೆಡ್ in that case mercy must be your name. Here he is going to give his own name. ಅವನದೇ ಆಗಿರ್ತಕ್ಕಂಥ ಹೆಸರನ್ನು ಅವನಿಗೆ ಕೊಡ್ತಾ ಹೋಗ್ತಾನೆ. ಅಂದರೆ ಐ ಸೆಡ್ ಇನ್ ದಟ್ ಕೇಸ್, ಆ ಒಂದು ಪರಿಸ್ಥಿತಿಯಲ್ಲಿ ಅಂದರೆ ಕರುಣೆ, ದಯೆ ಅಂತಕ್ಕಂಥದ್ದೇ ನಿನ್ನ ಒಂದು ಹೆಸರು, ಮಸ್ಟ್ ಬಿ ಯುವರ್ ನೇಮ್ ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗ್ತಾನೆ. he did not laugh at that. ಅದಕ್ಕೆ ಅವನು ನಗೋದಿಲ್ಲ. ಯಾರು? ಇಟ್ ಮೀನ್ಸ್ ದ ಸ್ಟ್ರೇಂಜರ್. ಓಕೆ, he walked on
ಅಂಟಿಲ್ ವಿ ರೀಚ್ಡ್ ಎ ಡೆಸರ್ಟೆಡ್ ಬ್ರಿಡ್ಜ್. ಸೊ ಅಂಡರ್ಲೈನ್ ದ ಡೆಸರ್ಟೆಡ್ ಬ್ರಿಡ್ಜ್. ಎಲ್ಲಿವರೆಗೂ ನಡ್ಕೊಂಡು ಹೋಗ್ತಾರೆ ಅವರು. ಓಕೆ, ಸೊ ಒಂದು ಜಾಗವನ್ನು ಅಂದರೆ ಒಂದು ನಿರ್ಜನ ಪಾಳು ಬಿದ್ದಿರ್ತಕ್ಕಂಥ ಒಂದು ಡೆಸರ್ಟೆಡ್ ಬ್ರಿಡ್ಜ್ ಇರುತ್ತೆ. ಸೊ ಆ ಒಂದು ಸ್ಥಳ ಸಿಗೋವರೆಗೂ ಸೈನ್ ಮಾಡ್ತಾರೆ ಅವರು. ಅಂಟಿಲ್ ವಿ ರೀಚ್ಡ್ ಎ ಡೆಸರ್ಟೆಡ್ ಬ್ರಿಡ್ಜ್, ಅಲ್ಲಿವರೆಗೂ ಸೈನ್ ಮಾಡ್ತಾರೆ ಅವರು. ನಡ್ಕೊಂಡು ಹೋಗ್ತಾ ಇರ್ತಾರೆ. ಓಕೆ, ನಡ್ಕೊಂಡು ಹೋಗ್ತಾರೆ. ಈ ಲುಕ್ಡ್ ಆಲ್ ಅರೌಂಡ್, ಆ ಒಂದು ಡೆಸರ್ಟೆಡ್ ಬ್ರಿಡ್ಜ್ ಇರುತ್ತೆ. ಸೊ ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಈ ಲುಕ್ಡ್ ಆಲ್ ಅರೌಂಡ್, ಸುತ್ತಮುತ್ತ ಎಲ್ಲ ಕಡೆ ಸಹ ನೋಡ್ತಾನೆ. ದೇರ್ ವಾಸ್ ನೋ ಒನ್, ಅಲ್ಲಿ ಯಾರೂ ಸಹ ಇರೋದಿಲ್ಲ ಸುತ್ತಮುತ್ತ. ಲುಕ್ ಯು ಮಸ್ಟ್ ಗೋ ಅವೇ ವಿತೌಟ್ ಟರ್ನಿಂಗ್ ರೌಂಡ್. ಲುಕ್ ಅಟ್ ದೇರ್. ಸೊ ಎಲ್ಲ ಕಡೆ ನೋಡಿದಾಗ ಯಾರೂ ಇರೋದಿಲ್ಲ. ಸೊ ಆಗ ನರೇಟರ್ಗೆ ಈ ಒಂದು ಮಾತುಗಳನ್ನ ಹೇಳ್ತಾ ಹೋಗ್ತಾನೆ. ಏನಪ್ಪ ಅಂತ ಹೇಳಿದ್ರೆ, ಲುಕ್, ನೋಡು. ಓಕೆ, ಯು ಮಸ್ಟ್ ಗೋ ಅವೇ ವಿತೌಟ್ ಟರ್ನಿಂಗ್ ರೌಂಡ್. ಓಕೆ, ಆ ಸೈಡ್ ಈ ಸೈಡ್ ನೋಡ್ದಂಗೆ ಹಿಂದಕ್ಕೆ ತಿರುಗ್ದಂಗೆ ಏನು ಮಾಡು, ಇಲ್ಲಿಂದ ಹೋಗು ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ಇಫ್ ಎನಿ ಒನ್ ಆಸ್ಕ್ಸ್ ಯು ವೆದರ್ ಯು ಹ್ಯಾವ್ ಸೀನ್ ಮೀ, ಯು ಮಸ್ಟ್ ಸೇ ನೋ. ಇಫ್ ಎನಿ ಒನ್ ಆಸ್ಕ್ ಯು, ಯಾರಾದರೂ ಒಬ್ರು ನಿನ್ನನ್ನು ಕೇಳಿದ್ರೆ, ವೆದರ್ ಯು ಹ್ಯಾವ್ ಸೀನ್ ಮೀ, ನೀನೇನೋ ನನ್ನನ್ನು ನೋಡ್ದ ಅಂತಕ್ಕಂಥದ್ದು ಏನಾದರೂ ಕೇಳಿದ್ರೆ, ಯು ಮಸ್ಟ್ ಸೇ ನೋ, ನೋಡಿಲ್ಲ ಅಂತಕ್ಕಂಥ ಒಂದು ಮಾತನ್ನ ಹೇಳುವಂತಕ್ಕಂಥ ಮಾತನ್ನ ನರೇಟರ್ಗೆ ಒಬ್ಬ ಸ್ಟ್ರೇಂಜರು ಹೇಳ್ತಾನೆ. ಸೊ ದೆನ್ ದ ನರೇಟರ್ ರಿಪ್ಲೈಡ್ ಲೈಕ್ ದಿಸ್, ಐ ಅಂಡರ್ಸ್ಟುಡ್, ಆಯಿತು ಅಂತಕ್ಕಂಥದ್ದನ್ನು ಹೇಳ್ತಾನೆ. ಹಿ ಟುಕ್ ಔಟ್ ಫ್ರಮ್ ಹಿಸ್ ವೇರಿಯಸ್ ಪಾಕೆಟ್ಸ್ ಅಬೌಟ್ 5 ವ್ಯಾಲೆಟ್ಸ್. ಅಂಡರ್ಲೈನ್ ದಿಸ್ ಒನ್. ಹೌ ಮೆನಿ ವ್ಯಾಲೆಟ್ಸ್? 5 ವ್ಯಾಲೆಟ್ಸ್ ಫ್ರಮ್ ವೇರಿಯಸ್ ಪ್ಯಾಕೆಟ್ಸ್. ಓಕೆ, 5 among them was mine. Look at this one. He took out from his various pockets. ಅವನಲ್ಲಿರ್ತಕ್ಕಂಥ ಡಿಫ್ರೆಂಟ್ ಆಗಿರ್ತಕ್ಕಂಥ ಎಲ್ಲ ಕೋಟ್ ಪಾಕೆಟ್ಗಳೇನಿದೆ, ಸೊ ಅದರಿಂದ ಏನು ಮಾಡ್ತಾನೆ, ಎಲ್ಲ ಪಾಕೆಟ್ಸಿಂದ ಏನು ಮಾಡ್ತಾ ಇದ್ದಾನೆ, ಸೊ ವ್ಯಾಲೆಟ್ಸನ್ನು ತೆಗಿತಾ ಇದ್ದಾನೆ. ಓಕೆ, ಸೊ ಇಸ್ ಗೋನ್ ಟು ಶೋ ದಟ್ ಒನ್ ಅಬೌಟ್ 5 ವ್ಯಾಲೆಟ್ಸ್. ಎಷ್ಟು ವ್ಯಾಲೆಟ್ಸನ್ನು? 5 ವ್ಯಾಲೆಟ್ಸನ್ನು ತೋರಿಸ್ತಾ ಇದ್ದಾನೆ. 5 among them was mine. ಆ 5ರಲ್ಲಿ ಒಂದು ಯಾರ್ದಾಗಿತ್ತು? ಅದು ನರೇಟರ್ದಾಗಿತ್ತು, ನಂದಾಗಿತ್ತು ಅಂತಕ್ಕಂಥ ಮಾತನ್ನು ಅವನು ಹೇಳ್ತಾ ಹೋಗ್ತಾನೆ ಇಲ್ಲಿ. ಸೊ ವಿಚ್ ಆಫ್ ದೀಸ್ ಈಸ್ ಯುವರ್ಸ್? ನೋಡಿ, ಮತ್ತೆ ಅವನು 5 ಇಟ್ಕೊಂಡು 5 ವ್ಯಾಲೆಟನ್ನು ಇಟ್ಕೊಂಡು ಸೊ ನರೇಟರ್ ಕೇಳ್ತಾ ಇದ್ದಾನೆ, ವಿಚ್ ಆಫ್ ದೀಸ್ ಈಸ್ ಯುವರ್ಸ್? ಇವುಗಳಲ್ಲಿ ನಿನ್ನದು ಯಾವುದು ಅಂತಕ್ಕಂಥದ್ದು. ಐ ಪಾಯಿಂಟೆಡ್ ಟು ಮೈ ವ್ಯಾಲೆಟ್. ಈಗೇನು ಮಾಡ್ತಾನೆ ನರೇಟರು? ನರೇಟರ್ ಪಾಯಿಂಟೆಡ್ ಟು ಮೈ ಇಸ್ ವ್ಯಾಲೆಟ್. ಓಕೆ, ಸೊ ಅವನದು ಯಾವ ಪರ್ಸು ಅಂತಕ್ಕಂಥದ್ದನ್ನು ಅವನು ಗುರುತಿಸ್ತಾನೆ. ಓಪನ್ ಇಟ್, ಓಪನ್ ಮಾಡು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾನೆ ಒಬ್ಬ ಮನುಷ್ಯ, ಸ್ಟ್ರೇಂಜರ್. ಐ ಓಪನ್ಡ್ ಇಟ್. ಈಗೇನು ಮಾಡ್ಬೇಕು ನರೇಟರು? ಅದನ್ನು ಓಪನನ್ನು ಮಾಡ್ತಾನೆ. ಮನಿ, ಇಟ್ ಮೀನ್ಸ್ ಮೈ ಮನಿ ವಾಸ್ ದೇರ್ ಇಂಟ್ಯಾಕ್ಟ್. ಇಂಟ್ಯಾಕ್ಟ್ ಮೀನ್ಸ್ ಅಂದರೆ ಒಂದು ಭದ್ರವಾಗಿ ಅಂತಕ್ಕಂಥದ್ದು. ಓಕೆ, ಡಿಡೆಂಟ್ ಶೇಕ್ ಅಂತಕ್ಕಂಥದ್ದು ಅಂದರೆ ಸೊ ಅಲುಗಾಡ್ದಲೆ ಅವನ ಹಣ ಪರ್ಸಲ್ಲಿ ಹೇಗಿತ್ತು, ಹಣ 14 ರೂಪೀಸು ಎಷ್ಟಿತ್ತು? 14 ರೂಪೀಸ್ ಇತ್ತು. ಸೊ ಆ ಹಣ ಹಾಗೇ ಇದೆ. ಓಕೆ, ಫಾರ್ ಹಿಸ್ ಲೈಫ್ ಸೇವಿಂಗ್ಸ್. ಓಕೆ, ಈ ಹ್ಯಾಡ್ 14 ರೂಪೀಸ್ ಇನ್ ಹಿಸ್ ವ್ಯಾಲೆಟ್. ಮೈ ಮನಿ ವಾಸ್ ದೇರ್ ಇಂಟ್ಯಾಕ್ಟ್. ಐ ಪುಟ್ ಇಟ್ ಇನ್ ಮೈ ಪಾಕೆಟ್. ಮತ್ತೆ ಏನು ಮಾಡ್ತಾನೋ ಅದನ್ನು ಅವನ ಒಂದು ಕೋಟ್ ಪಾಕೆಟ್ ಒಳಗಡೆ ಇಟ್ಕೊತಾನೆ. ಹಿ ಟೋಲ್ಡ್ ಮೀ ಗೋ, ಮೇ ಗಾಡ್ ಹೆಲ್ಪ್ ಯು. ಹೋಗು, ದೇವ್ರು ನಿನಗೆ ಸಹಾಯವನ್ನು ಮಾಡಲಿ ಅಂತಕ್ಕಂಥ ಮಾತನ್ನು ಸೊ ಆ ಒಬ್ಬ ಸ್ಟ್ರೇಂಜರು ನರೇಟರ್ಗೆ ಹೇಳ್ತಾನೆ. ಸೊ ಅಂಡ್ ದೆನ್ ಐ ರಿಪೀಟೆಡ್, ಮೇ ಗಾಡ್ ಹೆಲ್ಪ್ ಯು. ಲುಕ್ ಅಟ್ ದಿಸ್ ವರ್ಡ್ಸ್. ಓಕೆ, ಸೊ ಐ ರಿಪೀಟೆಡ್, ದೇರ್ ಇಸ್ ನೋ ಆಪ್ಷನ್. ಸೊ ಈಗ ಅವನು ಪರ್ಸನ್ನ ಕತ್ಕೊಂಡಿದ್ದಾನೆ. ಕತ್ಕೊಂಡಾದ್ಮೇಲೆ ಸೊ ಅವನೇನು ಕೊಡ್ಲಾರು ನಡೀತಾ ಇತ್ತು, ಅವ್ನಿಗೇನಾಗಬೇಕಾಯ್ತು. ಆದರೆ ಇಲ್ಲಿ ಸೊ ಆ ಒಬ್ಬ ಕಳ್ಳನಲ್ಲೂ ಸಹ ಒಂದು ರೀತಿಯಾಗಿರ್ತಕ್ಕಂಥ ದಯೆ, ಕರುಣೆ ಅಂತಕ್ಕಂಥದ್ದು ಬಂದಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ದಟ್ಸ್ ವೈ ಹಿಯರ್ ಸೊ ದ ನರೇಟರ್ ರಿಪೀಟೆಡ್ ಲೈಕ್ ದಿಸ್, ಮೇ ಗಾಡ್ ಹೆಲ್ಪ್ ಯು. ದೇವರು ನಿನಗೂ ಸಹ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥ ಮಾತನ್ನು ಸೊ ನರೇಟರ್ ಅವನಿಗೆ ಹೇಳ್ತಾ ಹೋಗ್ತಾನೆ. ನೋಡಿ, ಇಲ್ಲಿ ನರೇಟರ್ ಹತ್ರ 14 ರೂಪಾಯಿ ಇತ್ತು. ಸೊ ಅದು ಹಾಗೇ ಇದೆ ಅವನ ಪರ್ಸ್ನಲ್ಲಿ. ಆದರೆ ಇಲ್ಲಿ ಕಳ್ಳ ಅವನ ಒಂದು ಹಣವನ್ನು, ಅವನ ಒಂದು ನರೇಟರ್ ಏನನ್ನು ಊಟ ಮಾಡಿದ್ದ, ಕನ್ಸಿಸ್ಟಿಂಗ್ ಆಫ್ ಎ ಮೀಲ್. ಓಕೆ, ಸೊ ದಟ್ ಇಸ್ ಕನ್ಸಿಸ್ಟಿಂಗ್ ಚಪಾತೀಸ್ ಆ್ಯಂಡ್ ಮೀಟ್ ಕರಿ ಆ್ಯಂಡ್ ಈ ಡ್ರ್ಯಾಂಕ್ ಟೀ ಆಸ್ ವೆಲ್. ಸೊ ಅದಕ್ಕೆ ಬಂದಿರತಕ್ಕಂಥ ಒಂದು ಬಿಲ್ಲನ್ನು ಸೊ ನರೇಟರ್ಗೆ ಬಂದಿರತಕ್ಕಂಥ ಬಿಲ್ಲನ್ನು ಸೊ ಒಬ್ಬ ಸ್ಟ್ರೇಂಜರ್ ಪಿಕ್ ಪಾಕೆಟರ್ ಏನಿದ್ದಾನೆ ಸೊ ಅವನ ಕೈಯಾರ 11 ಅನಾಸನ್ನು ಕೊಟ್ಟಿರ್ತಾನೆ. ಓಕೆ, ಸೊ ಅಂಡರ್ಸ್ಟುಡ್ ದಿಸ್ ಒನ್. Okay, so all of you subscribe to my channel. Don't forget it. Thank you one and all.